ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. 10 ಮಂದಿ ಕನ್ಯೆಯರ ಉಪಮಾನದಲ್ಲಿ ಉಪದೇಶ ಭಾಗ 2. ಮೊದಲನೇ ಭಾಗದಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ವಿ. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಭಕ್ತರ ವಿಷಯದಲ್ಲಿ, ಮೂಢ ಭಕ್ತರ ವಿಷಯದಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರು ಪ್ರಾರಂಭವಾಗ್ತಾರೆ. ಹೊಸ ಒಡಂಬಡಿಕೆ ಅಂದರೆ ಯೇಸು ಕ್ರಿಸ್ತರ ಮೂಲಕ ಕ್ರೈಸ್ತರು. ಹಳೆ ಒಡಂಬಡಿಕೆಯಲ್ಲಿ ಯಾಕೋಬನ ಮೂಲಕ ಇಸ್ರಾಯೇಲ್ ಜನಾಂಗದವರು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮೂಲಕ ಕ್ರೈಸ್ತರು. ಕ್ರೈಸ್ತರು ಅಂದರೆ ಕ್ರಿಸ್ತನನ್ನು ಧರಿಸಿಕೊಂಡವರು, ಕ್ರಿಸ್ತನ ಹಿಂಬಾಲಕರು, ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವರು, ಕ್ರಿಸ್ತನಿಗೋಸ್ಕರ ನೇಮಿಸಲ್ಪಟ್ಟವರು ಅಂತ ಅರ್ಥ ಕ್ರೈಸ್ತರು ಅಂದರೆ. ಪ್ರಿಯರಾದ ದೇವರ ಮಕ್ಕಳಿರ, ಮೊದಲನೇ ಭಾಗದಲ್ಲಿ ಕನ್ಯೆಯರು ಅಂದರೆ ಯಾರು, ಮದಲಿಂಗನು ಅಂದರೆ ಯಾರು, ಆ ಕನ್ಯೆಯರ ಕೈಯಲ್ಲಿ ಆರತಿಗಳು, ಅದರಲ್ಲಿ ಬುದ್ಧಿವಂತೆಯರಾದ ಕನ್ಯೆಯರು, ಬುದ್ಧಿ ಇಲ್ಲದವರಾದ ಕನ್ಯೆಯರು, 2 ಗುಂಪನ್ನು ನಾವು ನೋಡುತ್ತೇವೆ. ಈ 2 ಗುಂಪಿನಲ್ಲಿ ಒಂದು ಗುಂಪು ಬುದ್ಧಿವಂತೆಯರಾದ ಕನ್ಯೆಯರು, ಇನ್ನೊಂದು ಗುಂಪು ಬುದ್ಧಿ ಇಲ್ಲದ ಕನ್ಯೆಯರು. ಅಂದರೆ ಇಸ್ರಾಯೇಲರಿಗೆ ಕನ್ಯೆಯರು ಎಂದು ಹೋಲಿಸಿದ್ದಾನೆ ಭಕ್ತರು. ಅವರ ಕೈಯಲ್ಲಿ ದೀಪಾರತಿಗಳು ಅಂದರೆ ದೇವರ ವಾಕ್ಯವು, ಮದಲಿಂಗನು ಅಂದರೆ ದೇವರು, ಬುದ್ಧಿವಂತರು ದೀಪಾರತಿಗಳ ಜೊತೆಯಲ್ಲಿ ಎಣ್ಣೆಯನ್ನು ತಗೊಂಡಿದ್ದಾರೆ. ಅಂದರೆ ಅವರು ದೇವರ ಕೆಲಸದಲ್ಲಿ ಇದ್ದವರು ಅಂತ ಅರ್ಥ. ದೇವರ ಆಜ್ಞೆಗಳಿಗೆ ಒಳಪಟ್ಟು ಎಚ್ಚರಿಕೆಯಿಂದ ದೇವರು ಮೆಚ್ಚುವಂಥ ಭಕ್ತರು ಅಂತ ಅರ್ಥ. ಪ್ರಿಯರೇ, ಇವಾಗ ಹೊಸ ಒಡಂಬಡಿಕೆಯಲ್ಲಿ ಇದ್ದಂಥ ಕನ್ಯೆಯರು, ಮದಲಿಂಗನು, ದೀಪಾರತಿಗಳು, ಎಣ್ಣೆ, ಈ ವಿಷಯದಲ್ಲಿ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ. ಮತ್ತು ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1ನೇ ವಚನದಿಂದ ಓದೋಣ ಪ್ರಿಯರೇ. 1ನೇ ವಚನದಿಂದ 12ನೇ ವಚನದವರೆಗೆ. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಹೀಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಕೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು,
ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವರ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ, ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ ಅಂತಾರೆ. ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ, 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಶರೀರಧಾರಿಯಾಗಿ ಮಾನವ ಆಕಾರವನ್ನು ಧರಿಸಿಕೊಂಡು ಇಸ್ರಾಯೇಲ್ಯರ ಮಧ್ಯದಲ್ಲಿ ಬಂದು ಸತ್ಯವನ್ನು ಕುರಿತು, ರಕ್ಷಣೆ ಮಾರ್ಗವನ್ನು ಕುರಿತು, ಪಾಪ ಕ್ಷಮಾಪಣೆಯನ್ನು ಕುರಿತು ತಿಳಿಸಿ ಈ ಲೋಕಕ್ಕೆ ರಕ್ಷಣೆ ಮಾರ್ಗವನ್ನು ಕಲ್ಪಿಸಿಕೊಟ್ಟು ಪರಲೋಕಕ್ಕೆ ಹೋಗಿದ್ದಾರೆ ಪ್ರಿಯರು. ಪರಲೋಕದಲ್ಲಿ ದೇವರ ಸಿಂಹಾಸನದ ಬಳಿಯಲ್ಲಿ ಕೂತ್ಕೊಂಡಿದ್ದಾರೆ, ದೇವರ ಬಲಗಡೆಯಲ್ಲಿ. ಇವಾಗ ಇಸ್ರೇಲ್ ಜನಾಂಗದವರು ಕನ್ಯೆಯರಾಗಿರುವಂಥ ಭಕ್ತರು 2 ಗುಂಪು. ಒಂದು ಗುಂಪು ಬುದ್ಧಿವಂತೆಯರಾದ ಗುಂಪು, ಇನ್ನೊಂದು ಗುಂಪು ಬುದ್ಧಿ ಇಲ್ಲದವರಾದ ಗುಂಪು. ಅಂದರೆ ಭಕ್ತರು, ನಿಜವಾದ ಭಕ್ತರು, ಮೂಢ ಭಕ್ತರು, 2 ಗುಂಪು. ನಿಜವಾದ ಭಕ್ತರು ದೇವರು ಹೇಳಿದ ಹಾಗೆ ಎಚ್ಚರಿಕೆಯಿಂದ ಜೀವಿಸಿ, ಎಚ್ಚರಿಕೆಯಿಂದ ದೇವರು ಹೇಳಿರೋ ಪ್ರಕಾರ ಜೀವಿಸಿ ರಕ್ಷಣೆಯನ್ನು ಪಡ್ಕೊಂಡಿದ್ದಾರೆ. ಬುದ್ಧಿ ಇಲ್ಲದವರು ಏನು ಮಾಡಿದ್ದಾರೆ ಅಂತ ನೋಡುವಾಗ, ದೇವರ ಆಜ್ಞೆಗಳನ್ನು ಪಕ್ಕಕ್ಕಿಟ್ಟು ಏನು ನಾವು ಆಚರಣೆ ಮಾಡಿದರೆ ಸಾಕು, ಪ್ರಾರ್ಥನೆಗೆ ಹೋದರೆ ಸಾಕು. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಕೆಲಸವನ್ನು ಏನು ಮಾಡಿದ್ದಾರೆ ಅಂತ ನೋಡುವಾಗ ಆಲಸ್ಯ ಮಾಡಿದ್ದಾರೆ. ದೇವರ ಕೆಲಸವನ್ನು ಮರೆತು ಈ ಲೋಕದಗೋಸ್ಕರ ತವಕಪಟ್ಟಿದ್ದಾರೆ. ಈ ಲೋಕದಲ್ಲಿ ಆಶೆಗಳಿಗಾಗಿ, ಅಂತಸ್ತುಗೋಸ್ಕರ, ಅಧಿಕಾರದಗೋಸ್ಕರ ಪ್ರಯಾಸಪಟ್ಟು ಕೊನೆಯದಾಗಿ ನಾಶವನ್ನು ತಂದುಕೊಂಡಿದ್ದಾರೆ. ಇವಾಗ ಯೆಹೂದ್ಯರಿಗೆ ಇಲ್ಲಾಂದರೆ ಇಸ್ರೇಲ್ ಜನಾಂಗದವರಿಗೆ ರಕ್ಷಣೆ ಬೇಕು, ರಕ್ಷಣೆ ಬರಬೇಕು, ಅವರು ರಕ್ಷಣೆ ಹೊಂದಬೇಕು. ಆದರೆ ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು. ಅವರ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆ. ಯಾರ ಬಳಿಯಲ್ಲಿ? ಯೆಹೂದ್ಯರ ಬಳಿಯಲ್ಲಿ ಧರ್ಮಶಾಸ್ತ್ರ. ಅವರು ಹಳೆ ಒಡಂಬಡಿಕೆಯನ್ನು ಪಾಲಿಸ್ತಾ ಇರ್ತಾರೆ. ಯೆಹೋವ ದೇವರು ಯಾರನ್ನು ನಂಬ್ತಾ ಇಲ್ಲ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಅವರು ಯೆಹೂದ್ಯರು ನಂಬ್ತಾ ಇಲ್ಲ. ಇವಾಗಲೂ ಕೂಡ, ಈಗಲೂ ಕೂಡ ಯೆಹೂದ್ಯರು ಇರುವಂಥ ಪ್ರಾಂತಕ್ಕೆ ಹೋಗಿ ವಿಚಾರ ಮಾಡಿ, ಯೇಸು ಕ್ರಿಸ್ತರನ್ನು ನೀವು ನಂಬ್ತೀರಾ ಅಂತ ಕೇಳಿ ಅವ್ರು ನಂಬಲ್ಲ. ಇವಾಗಲೂ ಯೇಸು ಕ್ರಿಸ್ತರನ್ನು ನಂಬಲ್ಲ. ದೇವರು ಅವರ ಬಳಿಯಲ್ಲಿ ಇದ್ದಾರಾ? ಇಸ್ರಾಯೇಲರ ಬಳಿಯಲ್ಲಿ ದೇವರು ಇದ್ದಾರಾ? ದೇವರು 1ನೇ ಶತಮಾನದಲ್ಲಿ ಕೈ ಬಿಟ್ಟಿದ್ದಾರೆ. ದೇವರು 1ನೇ ಶತಮಾನದಲ್ಲಿ ಇಸ್ರಾಯೇಲ್ಯರನ್ನು ಕೈ ಬಿಟ್ಟಿದ್ದಾರೆ. ಇಸ್ರಾಯೇಲ್ಗೆ ರಕ್ಷಣೆ ಬೇಕು ಅಂದರೆ ಯೇಸು ಕ್ರಿಸ್ತರನ್ನು ಅವರು ಅಂಗೀಕರಿಸಬೇಕು. ಯೇಸು ಕ್ರಿಸ್ತರನ್ನು ಅಂಗೀಕರಿಸದೆ ಹೋದರೆ ಅವರಿಗೆ ರಕ್ಷಣೆ ಇಲ್ಲ. ಅವ್ರಿಗೇನಿಲ್ಲ? ರಕ್ಷಣೆ ಇಲ್ಲ ಪ್ರಿಯರೇ. ಯಾರನ್ನು ನಂಬಿಕೊಂಡಿದ್ದಾರೆ ಅವರು ಅಂತ ನೋಡುವಾಗ ತಂದೆಯಾದ ದೇವರನ್ನು ನಂಬಿಕೊಂಡಿದ್ದಾರೆ, ಯೆಹೋವ ದೇವರು. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಯೆಹೋವ ಸಾಕ್ಷಿಗಳಂತ ಹೇಳ್ತಾರೆ ನೋಡಿ, ಯೆಹೋವ ಸಾಕ್ಷಿಗಳಂತೇಳಿ ಮಾತಾಡ್ತಾರಲ್ವ.
ಇವರು ಯಾರನ್ನು ನಂಬಿಕೊಂಡು ಕುಳಿತುಕೊಂಡಿದ್ದಾರೆ ಅಂತ ನೋಡುವಾಗ ಯೆಹೋವ ದೇವರನ್ನು, ಅಂದರೆ ತಂದೆಯಾದ ದೇವರನ್ನು. ಯಾರನ್ನು ನಂಬಬೇಕಾಗಿದೆ? ತಂದೆಯಾದ ದೇವರನ್ನು ನಂಬಬೇಕು. ತಂದೆಯಾದ ದೇವರು ಕಳಿಸಿಕೊಟ್ಟಿರುವಂಥ ಯೇಸು ಕ್ರಿಸ್ತರನ್ನು ಕೂಡ ನಂಬಬೇಕು. ತಂದೆಯಾದ ದೇವರನ್ನು ನಂಬಿ ಯೇಸು ಕ್ರಿಸ್ತರನ್ನು ನಂಬಿಲ್ಲ ಅಂದರೆ ರಕ್ಷಣೆ ಇಲ್ಲ. ಯೇಸು ಕ್ರಿಸ್ತರನ್ನು ನಂಬಿದ್ದೀವಿ, ತಂದೆಯಾದ ದೇವರನ್ನು ನಂಬಲ್ಲ ಅಂದರೂ ರಕ್ಷಣೆ ಇಲ್ಲ ರೀ, ರಕ್ಷಣೆ ಇಲ್ಲ ರೀ. ತಂದೆಯಾದ ದೇವರನ್ನು, ದೈವ ಕುಮಾರನಾದಂಥ ದೇವರಾಗಿರುವಂಥ ಯೇಸು ಕ್ರಿಸ್ತರನ್ನು, ದೇವರ ಮಗನಾಗಿರುವಂಥ ಪವಿತ್ರ ಆತ್ಮರನ್ನು ನಂಬಬೇಕು. ಯಾಕೆಂದರೆ ತಂದೆ, ಮಗ, ಪವಿತ್ರ ಆತ್ಮ ಮೂವರು ಇದ್ದಾರೆ, ಮೂವರು ವ್ಯಕ್ತಿಗಳಾಗಿ ಇದ್ದಾರೆ, ಒಗ್ಗಟ್ಟಾಗಿದ್ದಾರೆ, ಒಂದಾಗಿದ್ದಾರೆ. ಅವರನ್ನು ನಂಬಬೇಕು. ಇಲ್ಲ ಯೇಸು ಕ್ರಿಸ್ತರನ್ನ ಮಾತ್ರ ನಾವು ನಂಬ್ತೀವಿ, ತಂದೆಯಾದ ದೇವರನ್ನ ನಾವು ನಂಬಲ್ಲ ಅಂದರೆ ರಕ್ಷಣೆ ಇಲ್ಲ. ಇಲ್ಲ ತಂದೆಯಾದ ದೇವರನ್ನ ಮಾತ್ರ ನಾವು ನಂಬ್ತೀವಿ, ಯೇಸು ಕ್ರಿಸ್ತರನ್ನ ನಾವು ನಂಬಲ್ಲ, ಪವಿತ್ರಾತ್ಮನನ್ನ ನಂಬಲ್ಲ ಅಂದರೆ ಅವರು ರಕ್ಷಣೆ ಇಲ್ಲ. ತಂದೆಯಾದ ದೇವರನ್ನು, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ದೈವ ಕುಮಾರನಾದಂಥ ಪವಿತ್ರಾತ್ಮನನ್ನು ನಂಬಿ ವಾಕ್ಯಗಳಿಗೆ ಏನು ಹೇಳುತ್ತೋ ಅದರ ಪ್ರಕಾರ ನಡ್ಕೊಳ್ಬೇಕು. ಇವಾಗ ಎಲ್ಲೂ ಒಂದು ಗುಂಪು ನೋಡುವಾಗ ಬುದ್ಧಿವಂತೆಯರ ಗುಂಪು, ಅಂದರೆ ಇಲ್ಲಿ ಕನ್ಯೆಯರು ಅಂದರೆ ಬೇರೆ ಯಾವಲ್ಲ ಸಭೆ. ಕನ್ಯೆಯರು ಅಂದರೆ ಬೇರೆ ಯಾವಲ್ಲ, ಬೇರೆ ದೇವರ ಸಭೆ, ಯೇಸು ಕ್ರಿಸ್ತರ ಸಭೆ. ಯೇಸು ಕ್ರಿಸ್ತರ ಸಭೆ. ಸಭೆ ಅಂದರೆ ಈ 4 ಗೋಡೆಗಳಿರ್ತಾವಲ್ಲ, ಮನುಷ್ಯರು ಕಟ್ಟಿರುವಂಥ ಗೋಡೆಗಳು ಅದಲ್ಲ. ಮತ್ತೆ ಮನುಷ್ಯರು ಕಟ್ಟಿರುವಂಥ ಚರ್ಚ್ಗಳನ್ನು ತೋರಿಸ್ತಾ ಇರ್ತಾರಲ್ಲ ಅದಲ್ಲ. ನಾವು ಕಟ್ಟಿಕೊಂಡಿರುವಂಥ ಈ ಮಂದಿರ ದೇವರ ಮಕ್ಕಳಾಗಿರುವಂಥ, ದೇವರ ಸಭೆಯಾಗಿರುವಂಥ ನಾವು ಸಭೆಯಾಗಿ ಕೂಡಿ ದೇವರನ್ನು ತಿಳ್ಕೊಳ್ಳೋದಕ್ಕೆ, ದೇವರನ್ನು ಘನಪಡಿಸೋದಕ್ಕೆ, ದೇವರನ್ನು ಮಹಿಮೆಪಡಿಸೋದಕ್ಕೆ ಒಂದು ಸಭೆಯಾಗಿ ನಾವು ಕೂಡೋದಕ್ಕೆ ಒಂದು ಸ್ಥಳವನ್ನು ಏರ್ಪಾಡು ಮಾಡ್ಕೊಂಡಿದ್ದೀವಿ. ಅದು ಒಂದು ಜೋಪಡಿ ಆಗಿರ್ಬೋದು, ಇಲ್ಲಾಂದರೆ ಕಲ್ಲಿನ ಮೂಲಕ ಒಂದು ಮನೆ ಆಗಿರ್ಬೋದು, ಇಲ್ಲಾಂದರೆ ಒಂದು ಅದ್ಭುತವಾದ ನಿರ್ಮಾಣ ಆಗಿರ್ಬೋದು, ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು. ಅದು ಮುಖ್ಯವಲ್ಲ. ಪ್ರಾಮುಖ್ಯವಾದದ್ದು ಯಾವುದಂತ ನೋಡುವಾಗ ದೇವರ ಮಕ್ಕಳಾಗಿರುವಂಥ ಸಭೆ ಎಂಬ ಚರ್ಚೆ ಇದೆಯಲ್ಲ, ಅಂದರೆ ನಾವೇ ಪ್ರಾಮುಖ್ಯವಾದವರು. ನಮಗೋಸ್ಕರ ಇದು, ಇದ್ರಿಗೋಸ್ಕರ ನಾವಲ್ಲ. ನಮಗೋಸ್ಕರ ಇದು ಮಂದಿರ, ನಮಗೋಸ್ಕರ ಮಂದಿರ ವಿನಃ ಮಂದಿರಗೋಸ್ಕರ ನಾವಲ್ಲ. ನಮಗೋಸ್ಕರ ಮಂದಿರ ದೇವರು ಏರ್ಪಾಟ್ ಮಾಡಿದ್ದಾರೆ. ಪ್ರಿಯರಾದ ದೇವರ ಆಲೋಚನೆ ಮಾಡಿ ನಾವು ಬುದ್ಧಿವಂತರಾಗಿ ನಡ್ಕೊಳ್ಬೇಕು. ಬುದ್ಧಿವಂತೆಯರಾದ ಕನ್ಯೆಯರಂತ ಇರಬೇಕು. ಕನ್ಯೆಯರಂದರೆ ಪರಿಶುದ್ಧರಾಗಿರಬೇಕು. ಕನ್ಯೆಯರಂದರೆ ಪರಿಶುದ್ಧರು. ಅಂದರೆ ಯಾವ ಪುರುಷನನ್ನು ಅರಿಯದವರು ಇರ್ತಾರೆ ನೋಡಿ, ಅವರು ಪರಿಶುದ್ಧರು ಅಂತೇಳಿ ಕರೆಯಲ್ಪಡ್ತಾರೆ. ಒಂದು ವೇಳೆ ಪಾಪ ಮಾಡಿದ್ರೆ ಅವರು ಕನ್ಯರಾಗಲ್ಲ, ತಪ್ಪು ಮಾಡಿದ್ರೆ ಕನ್ಯರಾಗಲ್ಲ, ಅವರು ಪಾಪಿಗಳಾಗ್ತಾರೆ. ನೋಡಿ, ವಾಕ್ಯದ ಪ್ರಕಾರ ನಾವು ಆಲೋಚನೆ ಮಾಡುವಾಗ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ ಪ್ರಿಯರೇ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಚನ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಸಂತೋಷಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳಿತು. ಅಂದರೆ ಪರಲೋಕದಲ್ಲಿ ದೇವದೂತರ ಒಂದು ಶಬ್ದ. ಏನು ಶಬ್ದ, ಏನು ಕೂಗಿದ್ದಾರಂತ ನೋಡುವಾಗ ಏನ್ರಿ, 5ನೇ ವಚನ 6ನೇ ವಚನ ನೀವು ಓದ್ಕೊಳ್ಳಿ. ನಾವು 7ನೇ ವಚನ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಯಾರು ಈ ಕನ್ಯೆ ಅಂತ ನೋಡುವಾಗ, ಯಾರು ಈ ಕನ್ಯೆ ಎಂದು ನೋಡುವಾಗ 21ನೇ ಅಧ್ಯಾಯ, 21ನೇ ಅಧ್ಯಾಯ, ಅದೇ ಪ್ರಕಟಣೆ ಗ್ರಂಥ ಏನ್ರಿ, ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 9ನೇ ವಚನ, 9ನೇ ವಚನದಿಂದ 11ನೇ ವಚನದವರೆಗೆ ನೋಡೋಣ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ,
ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ ದೇವರಾತ್ಮವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತುಕೊಂಡು ಹೋಗಿ ಯೆರೂಸಲೇಮೆಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾರವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು. ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ವಜ್ರವೋ ಎಂಬಂತೆ ಕಾಣಿಸಿತು. ಅಂದರೆ ಇಲ್ಲಿ ದೇವದೂತನು ಯೋಹಾನನನ್ನು ಕರೆದುಕೊಂಡು ಯಾರಿಗೆ ಮೊದಲಿಗೆತ್ತಿಯಾಗೋದಕ್ಕೆ ಸಿದ್ಧಳಾಗಿರುವಂಥ ಹೆಂಡತಿಯನ್ನು ತೋರಿಸ್ತಾ ಇದ್ದಾನಂತೆ. ದೇವದೂತನು ಯೋಹಾನನಿಗೆ ತೋರಿಸ್ತಾ ಇದ್ದಾನೆ. ಯೋಹಾನನಿಗೆ ತೋರಿಸ್ತಾ ಇದ್ದಾನೆ. ಏನು ತೋರಿಸ್ತಾ ಇದ್ದಾನಂತ ನೋಡುವಾಗ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ ಮೊದಲಿಗೆತ್ತಿಯನ್ನು, ಹೆಂಡತಿಯಾಗತಕ್ಕ ಮೊದಲಿಗೆತ್ತಿ. ಯಜ್ಞದ ಕುರಿಯಾದಾತನಿಗೆ ಅಂದರೆ ಯಜ್ಞದ ಕುರಿಯಾದಾತನ ಯಾರು? ಯಜ್ಞದ ಕುರಿಯಾದಾತನ ಯಾರು? ಯೋಹಾನನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನವನ್ನು ನೋಡಿ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ನನ್ನ ಹಿಂದೆ ಬರುವವನು, ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಎಂದು ಹೇಳಿ. ಅಂದರೆ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡತಕ್ಕಂಥವನು. ಪ್ರಕಟಣೆ ಗ್ರಂಥದಲ್ಲಿ ನೋಡಿದ್ದೇವೆ. ಏನದಂತ ನೋಡುವಾಗ, ಯಜ್ಞದ ಕುರಿಯಾದಾತನಿಗೆ ಹೆಂಡತಿಯಾಗತಕ್ಕ, ಅಂದರೆ ಯೇಸು ಕ್ರಿಸ್ತರನ್ನು ತೋರಿಸಿ ಯಜ್ಞಕ್ಕೆ ನೇಮಿಸಿದ ದೇವರ ಕುರಿ ಅಂತೇಳಿ. ಯಾರನ್ನು? ಯೇಸು ಕ್ರಿಸ್ತ ನೋಡಿ ಲೋಕ ಪಾಪವನ್ನು ನಿವಾರಣೆ ಮಾಡೋದಕ್ಕೆ ಬಂದಿರುವಂಥ, ಯಜ್ಞಕ್ಕೆ ನೇಮಿಸಿರುವಂಥ ದೇವರ ಕುರಿಮರಿ ಅಂತಾರೆ. ಅದೇ ಅಲ್ವಾ ನೋಡಿದ್ದೀವಿ ನಾವು. ಹೌದು ಪ್ರಿಯರು. ಹಾಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಅಂದರೆ ಯೇಸು ಕ್ರಿಸ್ತರು ಯಜ್ಞ ಪಶುವಾಗಿ ಬಲಿಯಾಗಿದ್ದಾರೆ. ಈ ಲೋಕದಲ್ಲಿ ಮಾನವ ಸಮಾಜದಲ್ಲಿ ನೀತಿವಂತನಾಗಿರುವಂಥ ಆತನು, ಪರಿಶುದ್ಧನಾಗಿರುವಂಥ ಆತನು, ಧರ್ಮ ಸೂರ್ಯನೆಂಬ ಬೆಳಕು ಈ ಲೋಕಕ್ಕೆ ಬಂದು ಯಜ್ಞವಾಗಿ ಅರ್ಪಣೆಯಾಗಿದ್ದಾನೆ. ಆತನಿಗೋಸ್ಕರ ಏನು ಸಿದ್ಧವಾಗಿದೆ ಅಂತ ನೋಡುವಾಗ, ಆತನಿಗೋಸ್ಕರ ಹೆಂಡತಿಯಾಗೋದಕ್ಕೆ ಸಿದ್ಧಳಾಗಿದ್ದಳಂತೆ ಮೊದಲಗಿತ್ತಿ ಅಂದರೆ ಕನ್ನಿಕೆ ಸಿದ್ಧಳಾಗಿದ್ದಳಂತೆ. ಆ ಕನ್ನಿಕೆ ಯಾರಪ್ಪ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಸಭೆ ಎಂದು ಹೇಳುವಂಥದ್ದು ಈ ಮಾತಿನಲ್ಲಿ ಅರ್ಥ. ಸಭೆ. ಈ ಸಭೆ ಯಾರ ಮೂಲಕ ಸ್ಥಾಪನೆಯಾಗಿದ್ದು ಅಂತ ನೋಡುವಾಗ, ಅದೇ ಯೇಸು ಕ್ರಿಸ್ತರು ಆ ಸಭೆಗೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾನೆ. ಆ ಸಭೆಗೋಸ್ಕರ ರಕ್ತವನ್ನು ಸುರಿಸಿದ್ದಾನೆ. ತನ್ನ ರಕ್ತವನ್ನು ಕೊಟ್ಟು ತನ್ನ ಜೀವಿತವನ್ನು ಅರ್ಪಣೆ ಮಾಡಿ ಈ ಸಭೆಯನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಆ ಸಭೆ ಯೇಸು ಕ್ರಿಸ್ತರಿಗೆ ಹೆಂಡತಿ. ಯೇಸು ಕ್ರಿಸ್ತರಿಗೋಸ್ಕರ ಸಿದ್ಧವಾಗಿದ್ದಾಳೆ ಅಂತ. ಅಂದರೆ ಒಂದು ಹೆಣ್ಣಿಗೆ ಹೋಲಿಸಿದ್ದಾನೆ, ಒಂದು ಕನ್ನಿಕೆಗೆ ಹೋಲಿಸಿದ್ದಾನೆ. ಯಾರಿಗಪ್ಪ ಅಂತ ನೋಡುವಾಗ, ದೇವರ ಸಭೆಯಾಗಿರುವಂಥ, ದೇವರ ಮಕ್ಕಳಾಗಿರುವಂಥ ನಮಗೆ. ಯಾವಾಗ ಈ ಸಭೆಯಲ್ಲಿ ಸೇರಿಸಲ್ಪಡ್ತಿದ್ದೀವಿ ಅಂತ ನೋಡುವಾಗ, ಯಾವಾಗ ದೀಕ್ಷಾ ಸ್ನಾನ ಪಡ್ಕೊಳ್ತೀವೋ ಆವಾಗ ಈ ದೇವರ ಸಭೆಯಲ್ಲಿ, ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ. ಯಾವಾಗ ದೀಕ್ಷಾ ಸ್ನಾನ ಪಡ್ಕೊಳ್ತೀವೋ ಆವಾಗ ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಡ್ತೀವಿ, ಸಭೆಯಾಗಿ ಕರೆಯಲ್ಪಡ್ತೀವಿ, ಯೇಸು ಕ್ರಿಸ್ತರಿಗೆ ಹೆಂಡತಿಯಾಗಿ ಕರೆಯಲ್ಪಡ್ತೀವಿ ಪ್ರಿಯರೇ. ಮತ್ತೊಂದು ವಚನವನ್ನು ಕೂಡ ನೋಡೋಣ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ. ಯಾಕೆಂದರೆ ದೇವರಲ್ಲಿರುವಂಥ ಚಿತ್ತದಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ,
ನಿಮ್ಮನ್ನು ಕ್ರೈಸ್ತನೆಂಬ ಒಬ್ಬ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಆತನಿಗೆ ನಿಶ್ಚಯ ಮಾಡಿದ್ದೀನಿ ಅಂದರೆ ಆತನಿಗೋಸ್ಕರ ನೇಮಿಸಿದ್ದೇನೆ. ಹೇಗೆ ಅಂತ ನೋಡುವಾಗ ವಾಕ್ಯದ ಮೂಲಕ, ದೇವರ ವಾಕ್ಯದ ಮೂಲಕ ನೇಮಿಸಿ ಪ್ರಿಯರ ದೇವರ ಮಕ್ಕಳಿಗೆ ಸಿದ್ಧ ಮಾಡಿ ದೀಕ್ಷಾ ಸ್ಥಾನ ಕೊಟ್ಟು ಯೇಸು ಕ್ರಿಸ್ತರಿಗೋಸ್ಕರ ನೇಮಿಸುವಂಥದ್ದು. ಶುದ್ಧ ಕನ್ಯೆಯಂತೆ ಒಬ್ಬ ಪುರುಷನಿಗೆ ಕನ್ಯೆಯಂತೆ ಯಾವ ರೀತಿ ನೇಮಿಸ್ತಾರೋ, ನಿಶ್ಚಿತಾರ್ಥ ಮಾಡ್ತಾರೋ, ಅದೇ ಪ್ರಕಾರ ಸಭೆ ಯೇಸು ಕ್ರಿಸ್ತರಿಗೋಸ್ಕರ ನೇಮಿಸಲ್ಪಟ್ಟಿದೆಯಂತೆ, ನಿಶ್ಚಯವಾಗಿದೆಯಂತೆ. ಅಂದರೆ ಈ ಸಭೆ ಎಂಬ ಕನ್ನಿಕೆ, ದೇವರ ಮಕ್ಕಳು ಎಂಬ ಭಕ್ತರು ಎಂಬ ಈ ಕನ್ನಿಕೆ, ಪ್ರಿಯರಾದ ದೇವರ ಮಕ್ಕಳಿರ ಎರಡು ಗುಂಪಿನಲ್ಲಿ ಇದ್ದಾರೆ. ಒಂದು ಗುಂಪು ನೋಡುವಾಗ ಬುದ್ಧಿವಂತೆಯರಾದ ಗುಂಪು, ಮತ್ತೊಂದು ಗುಂಪು ನೋಡುವಾಗ ಬುದ್ಧಿ ಇಲ್ಲದವರಾದಂಥ ಗುಂಪು. ಬುದ್ಧಿವಂತರ ಕೈಯಲ್ಲಿ ಏನಿದೆ ಅಂತ ನೋಡುವಾಗ ದೀಪಾರತಿಗಳು ಇದೆ, ಅದರ ಜೊತೆಯಲ್ಲಿ ಎಣ್ಣೆ ಕೂಡ ಇದೆ. ಎಣ್ಣೆ ಕೂಡ ಇದೆ. ಬುದ್ಧಿ ಇಲ್ಲದವರ ಕೈಯಲ್ಲಿ ಏನಿದೆ ಅಂತ ನೋಡುವಾಗ ದೀಪಾರತಿಗಳು ಇದೆ, ಆದರೆ ಎಣ್ಣೆ ಇಲ್ಲ ಅಂತ ಇರ್ತಾರೆ. ಬುದ್ಧಿ ಇಲ್ಲದವರ ಕೈಯಲ್ಲಿ ದೀಪಾರತಿಗಳು ಅಂದರೆ ಏನು ಅಂತ ಕಳೆದ ಭಾಗದಲ್ಲಿ ನೋಡಿದ್ದೇವೆ. ದೀಪಾರತಿಗಳು ಮತ್ತೊಂದು ಸಾರಿ ಆ ಒಂದು ವಚನವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ 19ನೇ ವಚನವನ್ನು ನೋಡೋಣ ಪ್ರಿಯರೇ. ಪೇತ್ರನು ಬರೆದ ಎರಡನೇ ಪತ್ರಿಕೆ ಮೊದಲನೇ ಅಧ್ಯಾಯ 19ನೇ ವಚನ. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ. ನಿಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೊಂದೆಣಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಇನ್ನೊಂದು ವಚನವನ್ನು ಕೂಡ ನೋಡೋಣ. ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 105ನೇ ವಚನವನ್ನು ನೋಡಿ. 105 ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯ ಇದೆ ನೋಡಿ. ದೇವರ ವಾಕ್ಯವು ಯಾವುದಕ್ಕೆ ಹೋಲಿಸಿದ್ದಾನೆ ಹೇಳಿ? ದೀಪಕ್ಕೆ ಹೋಲಿಸಿದ್ದಾನೆ. ದೇವರ ವಾಕ್ಯವು ದೀಪಕ್ಕೆ ಹೋಲಿಸಿದ್ದಾನೆ. 10 ಮಂದಿ ಕನ್ಯೆಯರ ಕೈಯಲ್ಲಿ ಏನಿದೆ ಅಂತ ನೋಡ್ತೀವಿ? ದೀಪಾರತಿಗಳು ಇದೆ ಅಂತ ನೋಡ್ತೀವಿ ಪ್ರಿಯರೇ. ದೀಪಾರತಿಗಳು ಇದೆ ಎಂದು ನೋಡ್ತೀವಿ. ಅಂದರೆ 10 ಮಂದಿ ಕನ್ಯೆಯರ ಕೈಯಲ್ಲಿ ದೀಪಾರತಿಗಳಂದರೆ ಇವರು 10 ಮಂದಿ ಅಂದರೆ ಟೋಟಲ್ ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ಬಗ್ಗೆ ನೋಡಿದ್ದೀವಿ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರನ್ನು ನೋಡ್ತಾ ಇದ್ದೀವಿ. ಯಾರನ್ನು ನೋಡ್ತಾ ಇದ್ದೀವಿ? ಕ್ರೈಸ್ತರನ್ನು ನೋಡ್ತಾ ಇದ್ದೀವಿ. ಎಲ್ಲರ ಕೈಯಲ್ಲಿ ದೀಪಾರತಿಗಳಿದೆಯಾ? ಎಲ್ಲರ ಕೈಯಲ್ಲಿ ದೀಪ ಇದೆಯಾ ಪ್ರಿಯರೇ? ಅಂದರೆ ಇವಾಗ ಪ್ರಪಂಚ ದೇಶದಲ್ಲಿ ಎಷ್ಟು ಮಂದಿ ಕ್ರೈಸ್ತರಿದ್ದಾರೋ, ಕ್ರೈಸ್ತರ ಕುಟುಂಬದಲ್ಲಿ ಎಲ್ಲರ ಮನೆಗಳಲ್ಲಿ ದೀಪ ಅಂದರೆ ವಾಕ್ಯ ಎನ್ನುವಂಥದ್ದು, ವಾಕ್ಯವೆಂಬ ಗ್ರಂಥವು, ಸತ್ಯವೇದ ಗ್ರಂಥವು ಎಲ್ಲ ದೇಶಗಳಲ್ಲಿ ಎಲ್ಲ ಕ್ರೈಸ್ತರ ಮನೆಯಲ್ಲಿ ಇದೆಯಂತೀರಾ ಇಲ್ವಂತೀರಾ? ಪ್ರಿಯರೇ ಇದೆಯಾ? ಎಲ್ಲರ ಮನೆಗಳಲ್ಲಿ ಇದೆ ಪ್ರಿಯರೇ. ಟೋಟಲ್ ಎಷ್ಟು ಮಂದಿ ಕ್ರೈಸ್ತರ ಕುಟುಂಬ ಇದೆಯೋ ಎಲ್ಲರ ಮನೆಯಲ್ಲಿ ಇದೆ. ಅಂದರೆ ಇವರೆಲ್ಲರೂ ಕೂಡ ಏನಪ್ಪ ಅಂತ ನೋಡುವಾಗ ಕನ್ಯೆಯರು ಅಂತೇಳಿ ಹೋಲಿಸಿದ್ದಾನೆ ಟೋಟಲ್ ಕ್ರೈಸ್ತರಿಗೆ. ಇದರಲ್ಲಿ ಬುದ್ಧಿವಂತೆಯರಾದ ಕನ್ಯೆಯರು, ಬುದ್ಧಿ ಇಲ್ಲದವರಾದ ಕನ್ಯೆಯರು. ಅಂದರೆ ಟೋಟಲ್ ಭಕ್ತರ ಕೈಯಲ್ಲಿ ಏನಿದೆಯಪ್ಪ ಅಂತ ನೋಡುವಾಗ ದೇವರ ವಾಕ್ಯವು ಇದೆ. ದೇವರ ವಾಕ್ಯವು ಟೋಟಲ್ ಪ್ರಪಂಚ ದೇಶದಲ್ಲಿದ್ದಂಥ ಕ್ರೈಸ್ತರ ಬಳಿಯಲ್ಲಿ ದೇವರ ವಾಕ್ಯವೆಂಬ ಗ್ರಂಥವು ಇರುವಾಗ ಅವರೆಲ್ಲರ ಜೊತೆಗೆ, ವಾಕ್ಯದ ಜೊತೆಗೆ ಎಣ್ಣೆ ಇದೆಯಾ? ದೀಪಾರತಿಗಳ ಜೊತೆಗೆ ಎಣ್ಣೆ ಇದೆಯಾ? ಅಂದರೆ ಮೊದಲಿಂಗನು ಬರೋದಕ್ಕೆ ತಡ ಮಾಡಿರೋದರಿಂದ ಈ 10 ಮಂದಿ ಕನ್ಯೆಯರು
ತೂಕಡಿಸಿದರು ಅಂತ ಇರುತ್ತೆ. ಯಾವ ಬರೋಣ ಅಂತ ನೋಡುವಾಗ ಎರಡನೇ ಬರುವಿಕೆ. ಮೊದಲನೇ ಆಗಮನ ನೋಡುವಾಗ ಶರೀರಧಾರಿಯಾಗಿ ಬಂದಿದ್ದಾರೆ. ಅವರ ಮಧ್ಯದಲ್ಲಿ ಮತ್ತೊಂದು ಕೂಡ ಘಟನೆ ನಡೆದಿದೆ 1ನೇ ಶತಮಾನದಲ್ಲಿ. ದೇವರ ಆಗಮನ ಅಂದರೆ ಪರೋಕ್ಷವಾಗಿ ನಡೆದಿರುವಂಥದ್ದು. ದೇವರ ಆಗಮನ ಅಂದರೆ ಇಸ್ರಾಯೇಲರ ಮಧ್ಯದಲ್ಲಿ ಪರೋಕ್ಷವಾಗಿ ಅವರ ಮಧ್ಯದಲ್ಲಿ ಬಂದಿದ್ದಾರೆ. ಅಂದರೆ ಅವರನ್ನು ಏನ್ರಿ ನಾಶ ಮಾಡೋದಕ್ಕೆ, ಬೇರು ಸಹಿತವಾಗಿ ಕಿತ್ತಾಕೋದಿಕ್ಕೆ, ಇಸ್ರಾಯೇಲ್ ಜನಾಂಗದವರನ್ನು ಬೇರು ಸಹಿತವಾಗಿ ಕಿತ್ತಾಕೋದಕ್ಕೆ ಬಂದಿದ್ದಾರೆ ಪ್ರಿಯರ ದೇವರ ಮಕ್ಕಳಿದೆ. ಅದು 1ನೇ ಶತಮಾನದಲ್ಲಿ ನಡೆದಿದೆ. 1ನೇ ಶತಮಾನದಲ್ಲಿ ಇವಾಗ ಯೇಸು ಕ್ರಿಸ್ತರು ಎಂಬ ಮೊದಲಿಂಗನು 2ನೇ ಆಗಮನದಲ್ಲಿ ಬರೋದಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಎರಡನೇ ಆಗಮನ ಇದೆ. 2ನೇ ಆಗಮನ ಹೇಗೆ ಬರುತ್ತೆ? ಪರೋಕ್ಷವಾಗಿ ಬರುತ್ತಾ, ಬಹಿರಂಗವಾಗಿ ಬರುತ್ತಾ ಅಂತ ನೋಡುವಾಗ ಬಹಿರಂಗವಾದಂಥ ಆಗಮನ. 2ನೇ ಪ್ರತ್ಯಕ್ಷತೆ ಇದೆ ನೋಡಿ ಯೇಸು ಕ್ರಿಸ್ತರದು. 2ನೇ ಪ್ರತ್ಯಕ್ಷತೆಯು ನೋಡುವಾಗ ಬಹಿರಂಗ ಅಂದರೆ ಎಲ್ಲರಿಗೂ ಕಾಣುವಂಥದ್ದು. ಅದು ಎಲ್ಲಿರುತ್ತೆ ಅಂತ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ ಏನ್ರಿ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 30ನೇ ವಚನ. ಆಗ ಮನುಷ್ಯಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಿದುಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಅಂದರೆ ಯೇಸು ಕ್ರಿಸ್ತರು 2ನೇ ಆಗಮನ ಬರುವಾಗ ಟೋಟಲ್ ಭೂಲೋಕದಲ್ಲಿ ಎಷ್ಟು ಮಂದಿ ಯೇಸು ಕ್ರೈಸ್ತರನ್ನು ಅವಮಾನಪಡಿಸಿದ್ದಾರೋ ಅವರೆಲ್ಲರೂ ನೋಡ್ತಾರೆ. ಇವರೆಲ್ಲರೂ ನೋಡುವಂಥದ್ದು ಕಾಣುತ್ತೆ. ಎದೆ ಬಡಿದುಕೊಳ್ಳುವಂಥದ್ದು ಆಗುತ್ತೆ ಪ್ರಿಯರಾದ ದೇವರ ಮಕ್ಕಳಿರ. ಅದು 2ನೇ ಆಗಮನ. ಈ 2ನೇ ಆಗಮನದಲ್ಲಿ ನಡೆಯುವಂಥ ಘಟನೆಗಳು. ಇನ್ನೊಂದು ವಚನವನ್ನು ಕೂಡ ನೋಡೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಿಂದ. ಸಹೋದರರೇ, ನಿದ್ರೆ ಹೋಗೋವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋಗುವವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞೆಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಇವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನೋಡಿದ್ದೇವೆ, 4 ದಿಕ್ಕುಗಳಲ್ಲಿ ತನ್ನ ದೂತರನ್ನು ಕಳಿಸಿಕೊಡ್ತಾನಂತೆ. 4 ದಿಕ್ಕುಗಳಂದರೆ ಎಲ್ಲೆಲ್ಲಿ ಭಕ್ತರಿದ್ದಾರೋ ಅವರೆಲ್ಲರನ್ನೂ ಕರೆದುಕೊಂಡು ಬರೋದಕ್ಕೆ ಯಾರನ್ನು ಕಳಿಸ್ಕೊಡ್ತಾರಂತೆ? 2ನೇ ಆಗಮನದಲ್ಲಿ ದೂತರನ್ನು ಕಳಿಸ್ಕೊಡ್ತಾನೆ. ಅಂದರೆ ಯೇಸು ಕ್ರಿಸ್ತರು 2ನೇ ಆಗಮನ ಬರುತ್ತಲ್ವ, ಈ 2ನೇ ಆಗಮನ ಬಂದಾಗ ನೀತಿವಂತರೆಲ್ಲ ಜೀವಿಸ್ತಾ ಇದ್ದಾರೋ ಅವರ ಬಳಿಗೆ ಹೋಗಿ ಈ ದೂತರು ಬಂದು ಕರ್ಕೊಂಡು ಹೋಗ್ತಾರೆ. ಎಲ್ಲಿ? ಆಕಾಶದಲ್ಲಿ ಯೇಸು ಕ್ರಿಸ್ತರು ಬರುವ ಅಂಥ ಸಮಯದಲ್ಲಿ ಕರೆದುಕೊಂಡು ಹೋಗ್ತಾರೆ. ಆವಾಗ ಅನೀತಿವಂತರೆಲ್ಲರೂ ಏನಾಗ್ತಾರೆ ಅಂತ ನೋಡುವಾಗ ಬಿಡಲ್ಪಟ್ಟಾಗ ಈ ಟೋಟಲಿ ಜಗತ್ತು ಸುಟ್ಟು ಬೂದಿ ಆಗುತ್ತೆ. ನೀತಿವಂತರು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ ಪ್ರಿಯರೇ. ಅದು ಕೊನೆಯ ದಿನದಲ್ಲಿ ನಡೆಯುವಂಥದ್ದು, ಅಂತ್ಯಕಾಲ. ಅಂದರೆ
ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ನಡೆಯುವಂಥದ್ದು ಕಾಣ್ತೀವಿ ಪ್ರಿಯರೇ. ಇದು ಎರಡನೇ ಆಗಮನದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ. ಈ ಎರಡನೇ ಆಗಮನದಲ್ಲಿ ಬರುವಂಥವ್ರು ಯಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರು ಏನಂತ ಕರೆಯಲ್ಪಡ್ತಾ ಇದ್ದಾರೆ ಅಂತ ನೋಡುವಾಗ ಮದಲಿಂಗನು. ಈ ಮದಲಿಂಗನಿಗೋಸ್ಕರ ಯಾರು ಎದು ನೋಡಬೇಕು? ಮದಲಿಂಗನಿಗೋಸ್ಕರ ಯಾರು ಎದು ನೋಡುವವರು ಅಂತ ನೋಡುವಾಗ ಮೊದಲಗಿತ್ತಿಯಾಗಿರುವಂಥ ಕನ್ಯಕೆ ಅಂದರೆ ಸಭೆ ಯಾರಿಗೋಸ್ಕರ ಎದು ನೋಡಬೇಕು? ಸಭೆ ಎಂಬ ಕನ್ಯಕೆ ಅಂದರೆ ಪರಿಶುದ್ಧರಾದಂಥ ಭಕ್ತರು ಯಾರಿಗೋಸ್ಕರ ಎದು ನೋಡಬೇಕು ಪ್ರಿಯರೇ? ಯೇಸು ಕ್ರಿಸ್ತರಿಗೋಸ್ಕರ ಎದುರು ನೋಡಬೇಕು. ಯೇಸು ಕ್ರಿಸ್ತರಿಗೋಸ್ಕರ ಎದುರು ನೋಡುತ್ತಾ ಯೇಸು ಕ್ರಿಸ್ತರು ಏನೇನು ಹೇಳಿದ್ದಾರೋ ಆ ಕೆಲಸ ಮಾಡುತ್ತಾ ಈ ಲೋಕದಲ್ಲಿ ಬುದ್ಧಿವಂತರಾಗಿ ಜೀವಿಸಬೇಕು. ಅಂದರೆ ಬುದ್ಧಿವಂತರಾದಂಥ ಕನ್ಯಕೆಯರು ಅಂದರೆ ಭಕ್ತರು, ಸಭೆಯವರು, ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯವೆಂಬ ಏನ್ರಿ ದೀಪವನ್ನು ಕೈಯಲ್ಲಿ ಹಿಡಿದುಕೊಂಡು ಆನಂತರ ಎಣ್ಣೆ ಅಂದರೆ ದೇವರು ನೇಮಿಸಿರುವಂಥ ಕೆಲಸವನ್ನು ಅಂದರೆ ವಾಕ್ಯದ ಪ್ರಕಾರ ಕೆಲಸವನ್ನು ಮಾಡುವಂಥದ್ದು ಪ್ರಿಯರೇ. ವಾಕ್ಯದ ಪ್ರಕಾರ ಕೆಲಸವನ್ನು ಮಾಡುವಂಥದ್ದು. ವಾಕ್ಯದ ಪ್ರಕಾರ ಕೆಲಸವನ್ನು ಯಾರು ಮಾಡ್ತಾರೆ ಅಂತ ನೋಡುವಾಗ ಬುದ್ಧಿವಂತೆಯರು. ಯಾರು ಮಾಡ್ತಾರೆ? ಬುದ್ಧಿವಂತೆಯರಾದ ಕನ್ಯೆಯರು ಅಂದರೆ ಸಭೆಯವರು, ಭಕ್ತರು, ನಿಜವಾದ ಕ್ರೈಸ್ತರು. ಈ ನಿಜವಾದ ಕ್ರೈಸ್ತರು 1ನೇ ಶತಮಾನದಲ್ಲಿ ಏನ್ರಿ ಯೇಸು ಕ್ರಿಸ್ತರ ಮೂಲಕ ಅಪೋಸ್ತಲರ ಮೂಲಕ ಅನೇಕ ಮಂದಿ ದೀಕ್ಷಾಸ್ಥಾನ ಪಡ್ಕೊಳ್ತಾರೆ. ಅವರನ್ನು ಕ್ರೈಸ್ತರು ಎಂದು ಕರೆದಿದ್ದಾರೆ 1ನೇ ಶತಮಾನದಲ್ಲಿ. ಕ್ರೈಸ್ತರು ಅಂದರೆ ಕ್ರಿಸ್ತನ ಹಿಂಬಾಲಕರು, ಕ್ರಿಸ್ತನಿಗೋಸ್ಕರ ನೇಮಿಸಲ್ಪಟ್ಟವರು, ಕ್ರಿಸ್ತನಿಗೋಸ್ಕರ ಪ್ರತಿಷ್ಠಿಸಲ್ಪಟ್ಟವರು ಕ್ರೈಸ್ತರು ಅಂತ ಕರೆಯಲ್ಪಟ್ಟಿದ್ದಾರೆ. ಅಂದರೆ ಯಾವಾಗ ದೀಕ್ಷಾಸ್ಥಾನ ಪಡ್ಕೊಳ್ತಾರೋ ಅವಾಗ ಕ್ರೈಸ್ತರೆಂದು ಕರೆಯಲ್ಪಡ್ತಾರೆ. ಕ್ರೈಸ್ತರೆಂದು ಕರೆಯಲ್ಪಟ್ಟ ಮೇಲೆ ಈ ನಿಜವಾದ ಕ್ರೈಸ್ತರು ಏನು ಮಾಡ್ತಾರೆ? ದೇವರ ವಾಕ್ಯ ಕೈಯಲ್ಲಿ ದೇವರ ವಾಕ್ಯವನ್ನು ಹಿಡಿದುಕೊಳ್ತಾರೆ. ಈ ವಾಕ್ಯಗಳನ್ನು ಪ್ರತಿನಿತ್ಯ ಧ್ಯಾನಿಸ್ತಾರೆ. ಈ ವಾಕ್ಯಗಳನ್ನು ಪ್ರತಿನಿತ್ಯ ಓದುತ್ತಾರೆ. ಈ ವಾಕ್ಯಗಳನ್ನು ಓದಿ ಧ್ಯಾನಿಸಿ ಆನಂತರ ಪಾಲಿಸಿ ಅನೇಕರಿಗೆ ಬೋಧನೆ ಮಾಡ್ತಾರೆ ಪ್ರಿಯರೇ. ಅಂದರೆ ಈ ವಾಕ್ಯವೆಂಬ ದೀಪವನ್ನು ಏನು ಮಾಡ್ತಾರೆ? ಇವರು ಧ್ಯಾನಿಸ್ತಾರೆ. ಈ ವಾಕ್ಯವೆಂಬ ದೀಪವನ್ನು ಹೃದಯದಲ್ಲಿ ಸೇರಿಸ್ಕೊಳ್ತಾರೆ. ಆನಂತರ ಏನು ಮಾಡ್ತಾರಂತ ನೋಡುವಾಗ ಧ್ಯಾನಿಸಿ ಪಾಲಿಸಿ ಆನಂತರ ಅನೇಕರಿಗೆ ಬೋಧನೆ ಮಾಡ್ತಾರೆ. ಅನೇಕರಿಗೆ ಬೋಧನೆ ಮಾಡಿ ಅನೇಕರನ್ನು ದೇವರ ಬಳಿಗೆ ನಡೆಸ್ತಾರೆ. ನಿಜವಾದ ಬುದ್ಧಿವಂತರು ಏನು ಮಾಡ್ತಾರಂತ ನೋಡುವಾಗ ದೇವರ ಬಳಿಗೆ ನಡೆಸ್ತಾರೆ ಪ್ರಿಯರೇ. ಯಾರ್ಯಾರು ದೇವರ ಬಳಿಗೆ ನಡೆಸಿದ್ದಾರೆ ಅಂತ ನೋಡುವಾಗ ಅಪೊಸ್ತಲರಿದ್ದಾರೆ ನೋಡಿ. ಇವರು ಅನೇಕರನ್ನು ದೇವರ ಬಳಿಗೆ ನಡೆಸಿದರು. ಮೊಟ್ಟ ಮೊದಲು ಅವರು ಯೇಸು ಕ್ರಿಸ್ತರು ಏನೇನು ಹೇಳಿದ್ದಾರೋ ಅದರ ಪ್ರಕಾರ ಅವರು ನಡ್ಕೊಂಡಿದ್ದಾರೆ. ವಾಕ್ಯಕ್ಕೆ ವಿಧೇಯರಾಗಿದ್ದಾರೆ. ವಾಕ್ಯಗಳನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಆನಂತರ ಅನೇಕರಿಗೆ ಬೋಧನೆ ಮಾಡಿದ್ದಾರೆ. ಸಾಕ್ಷಿಗಳಾಗಿದ್ದಾರೆ. ಅನೇಕರನ್ನು ಸತ್ಯದ ಮಾರ್ಗದಲ್ಲಿ ನಡೆಸಿದ್ದಾರೆ. ಅದರಲ್ಲಿ ಅಪೊಸ್ತಲರು, ಆನಂತರ ಅಪೊಸ್ತಲರ ಜೊತೆಯಲ್ಲಿದ್ದಂಥ ಶಿಷ್ಯರು, ಆನಂತರ ಅಪೊಸ್ತಲಾಗಿರುವಂಥ ಪೌಲನು, 1ನೇ ಶತಮಾನದಲ್ಲಿ ಕ್ರೈಸ್ತರು, ಇದರಲ್ಲಿ ಸ್ತ್ರೀಯರು ಇದ್ದಾರೆ, ಪುರುಷರು ಇದ್ದಾರೆ. ದೇವರ ರಾಜ್ಯವನ್ನು ವಿಸ್ತರಣೆ ಮಾಡೋದಕ್ಕೆ, ದೇವರ ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವರು ತಮ್ಮ ಚರಸ್ಥಿರ ಆಸ್ತಿಗಳನ್ನು ಮಾರಿ ದೇವರ ರಾಜ್ಯವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಏನ್ರಿ ಆರೋಗ್ಯವನ್ನು ದೇವ್ರಿಗೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ತಮ್ಮ ಆಯುಷ್ಕಾಲವನ್ನು ದೇವ್ರಿಗೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ತಮ್ಮ ಬದುಕನ್ನು ಒಟ್ಟಿಗೆ ನೋಡುವಾಗ ಬುದ್ಧಿವಂತರು ಏನು ಮಾಡಿದ್ದಾರೆ ಅಂತ ನೋಡುವಾಗ ದೇವರ ಸೇವೆ ನಿಮಿತ್ತವಾಗಿ ತಮ್ಮ ಬದುಕುಗಳನ್ನು ಸಮರ್ಪಣೆ ಮಾಡಿದ್ದಾರೆ. ಬುದ್ಧಿಹೀನರು ಹೇಗಿದ್ದಾರೆ? ಬುದ್ಧಿಹೀನರು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರೆ ಈ ಲೋಕಕ್ಕೋಸ್ಕರ ತವಕಪಟ್ಟಿದ್ದಾರೆ. ಈ ಲೋಕದಗೋಸ್ಕರ ಏನು ಮಾಡಿದ್ದಾರೆ ಅಂತ ನೋಡುವಾಗ ತವಕಪಟ್ಟಿದ್ದಾರೆ. ಯೇಸು ಕ್ರಿಸ್ತರನ್ನು ತುಂಬ ಜನ ಹಿಂಬಾಲಿಸಿದ್ದಾರೆ. ತುಂಬ ಜನ ಯಾತಕ್ಕಾಗಿ ಹಿಂಬಾಲಿಸಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರ ಹಿಂದಗಡೆ ಹೋದರೆ, ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದರೆ ರೋಗವನ್ನು ವಾಸಿ ಮಾಡ್ತಾರೆ. ಆನಂತರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ. ಆನಂತರ ಊಟ ಇಲ್ಲಾಂದರೆ ಊಟ ಕೊಡ್ತಾರೆ.
ಇದ್ರಿಗೋಸ್ಕರ ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದ್ದಾರೆ. ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದ್ದಾರೆ ಅಂದರೆ ಇವರು ಯಾರು ಕೂಡ ನಿತ್ಯ ಜೀವವನ್ನು ಪಡ್ಕೊಳ್ಬೇಕು ಎಂಬುವಂಥ ಆಲೋಚನೆಯಿಂದ ಹಿಂಬಾಲಿಸಿಲ್ಲ. ನಿತ್ಯ ಜೀವ ಅಂದರೆ ಸ್ವರ್ಗವನ್ನು ಪಡ್ಕೊಳ್ಬೇಕು, ಆ ನಿತ್ಯ ಲೋಕವನ್ನು ಪರಲೋಕವನ್ನು ಪಡ್ಕೊಳ್ಬೇಕು ಎಂಬುವಂಥ ಉದ್ದೇಶದಿಂದ ಹಿಂಬಾಲಿಸಿಲ್ಲ. ಯಾಕೆ ಹಿಂಬಾಲಿಸಿದ್ದಾರೆ ಅಂತ ನೋಡುವಾಗ, ಈ ಲೋಕದಲ್ಲಿ ಯೇಸು ಕ್ರಿಸ್ತರನ್ನು ನಂಬಿಕೊಂಡ್ರೆ ಉದ್ಯೋಗ ಬರುತ್ತೆ ಎಂದು, ಸಂಪಾದನೆ ಬರುತ್ತೆ ಎಂದು, ರೋಗ ನಿವಾರಣೆ ಆಗುತ್ತೆ ಎಂದು, ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಂದು, ಸಾಲ ಪರಿಹಾರ ಆಗುತ್ತೆ ಎಂದು ಹೇಳಿ ಈ ತಾತ್ಕಾಲಿಕವಾದಂಥ ಜೀವಿತಗೋಸ್ಕರ, ತಾತ್ಕಾಲಿಕವಾದಂಥ ಸುಖದಗೋಸ್ಕರ ಹಿಂಬಾಲಿಸಿದ್ದಾರೆ. ಹಿಂಬಾಲಿಸಿದವರು ಅವರನ್ನು ಕುರಿತು ಏನಪ್ಪ ಅಂತ ನೋಡುವಾಗ ಬುದ್ಧಿಹೀನರಾದಂಥ ಕನ್ಯೆಯರು. ಅವ್ರು ಯಾರು ಗೊತ್ತಾ? ಬುದ್ಧಿಹೀನರಾದ ಭಕ್ತರು, ಮೂಢಭಕ್ತರು. ಮೂಢಭಕ್ತರು ಏನು ಮಾಡಿದ್ದಾರೆ ಅಂತ ನೋಡುವಾಗ, ಈ ಲೋಕದಲ್ಲಿ ಉದ್ಯೋಗದಗೋಸ್ಕರ, ಸಂಪಾದನೆಗೋಸ್ಕರ, ರೋಗ ನಿವಾರಣೆ ಆಗುತ್ತಂತ ಇದ್ರಿಗೋಸ್ಕರ, ಇಲ್ಲಾಂದರೆ ಏನೋ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಎಂಬ ಉದ್ದೇಶದಿಂದ ಹಿಂಬಾಲಿಸಿದ್ದಾರೆ ವಿನಃ ನನಗೆ ನಿತ್ಯ ಲೋಕ ಸಿಗುತ್ತೆ, ನಾನು ತಂದೆ ಬಳಿಗೆ ಸೇರುತ್ತೇನೆ, ನಾನು ಪರಲೋಕಕ್ಕೆ ಹೋಗುತ್ತೇನೆ, ಪರಲೋಕದಲ್ಲಿ ಏಸಯ್ಯನನ್ನು ನೋಡುತ್ತೇನೆ, ತಂದೆಯಾದ ದೇವರನ್ನು ನೋಡುತ್ತೇನೆ, ಆ ದೇವರ ಬಳಿಯಲ್ಲಿ ನಾನು ಸೇರುತ್ತೇನೆ ಎಂಬುವಂಥ ಉದ್ದೇಶದಿಂದ ಹುಡುಕ್ತಾ ಇಲ್ಲ, ಉದ್ದೇಶದಿಂದ ಏನ್ರಿ ಸಭೆಯಾಗಿ ಕೂಡ್ತಾ ಇಲ್ಲ. ಈಗಿನ ಕಾಲದಲ್ಲಿ ನೋಡಿ, ಅನೇಕ ಮಂದಿ ಬುದ್ಧಿವಂತರಾದಂಥ ಕನ್ಯೆಯರಾಗಿದ್ದಾರಾ ಅಥವಾ ಬುದ್ಧಿಹೀನರಾದಂಥ ಕನ್ಯೆಯರಾಗಿದ್ದಾರಂತ ನೋಡುವಾಗ ಬುದ್ಧಿ ಇಲ್ಲದವರಾಗೆ ನಡ್ಕೊಳ್ತಾ ಇರ್ತಾರೆ. ಹಬ್ಬ ಬಂದಾಗ ಹಬ್ಬ ಅದ್ಭುತವಾಗಿ ಮಾಡ್ಕೊಳ್ತಾರೆ, ಇಲ್ಲಾಂದರೆ ಭಾನುವಾರ ಅದ್ಭುತವಾಗಿ ನಡೆಸ್ಕೊಳ್ತಾರೆ. ಅಂದರೆ ಕುಣಿತಾ ಇರ್ತಾರೆ, ಡ್ಯಾನ್ಸ್ಗಳನ್ನು ಆಡ್ತಾ ಇರ್ತಾರೆ, ಅಲ್ಲಿ ಏಸಯ್ಯ ಬಂದ ಪವಿತ್ರಾತ್ಮನ ಇಳಿದ ಅಂತೇಳಿ ಇಷ್ಟ ಬಂದ ಹಾಗೆ ಏನ್ರಿ ಯುವಕರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಕುಣಿದಾಡುವಂಥದ್ದು, ಡ್ಯಾನ್ಸ್ಗಳು ಆಡುವಂಥದ್ದು, ಇಷ್ಟ ಬಂದ ಹಾಗೆ ಹಾಡುಗಳು, ಇಷ್ಟ ಬಂದ ಹಾಗೆ ಪ್ರಾರ್ಥನೆಗೆ ಯಾರು ಮಾಡ್ತಾರೋ ಗೊತ್ತಿಲ್ಲ, ಯಾಕೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಈ ಉದ್ದೇಶ ಏನೋ ಗೊತ್ತಿಲ್ಲ. ಪ್ರೇಯರ್ ಒಟ್ಟಿನಲ್ಲಿ ನೋಡುವಾಗ ಇಷ್ಟ ಬಂದ ಹಾಗೆ ಕುಣಿದಾಡುವಂಥದ್ದು, ಇಷ್ಟ ಬಂದ ಹಾಗೆ ಕುಣಿತಾರೆ, ಇಷ್ಟ ಬಂದ ಹಾಗೆ ಕುಣಿದಾಡುವವರು, ಇಷ್ಟ ಬಂದ ಹಾಗೆ ಪ್ರಾರ್ಥನೆ ಮಾಡುವವರು, ಇಷ್ಟ ಬಂದ ಹಾಗೆ ಹಾಡುವವರು ಇದರ ನೋಡಿ. ಇವರು ಬುದ್ಧಿವಂತರಾದಂಥ ಭಕ್ತರ ಅಥವಾ ಬುದ್ಧಿಹೀನರಾದಂಥ ಭಕ್ತರ? ಏನ್ರಿ, ವಾಕ್ಯದ ಪ್ರಕಾರ ಬುದ್ಧಿವಂತರಲ್ಲ ರೀ, ವಾಕ್ಯದ ಪ್ರಕಾರ ಬುದ್ಧಿವಂತೆಯರಾದಂಥ ಕನ್ಯೆಯರಲ್ಲ. ಮತ್ತು ಏನಾಗ್ತಾರೆ ಅಂತ ನೋಡುವಾಗ ಬುದ್ಧಿ ಇಲ್ಲದ ಕನ್ಯೆಯರು. ಏನಿದೆ ಅಂತ ನೋಡುವಾಗ ದೇವರ ವಾಕ್ಯ ಎಂಬ ಗ್ರಂಥವು ಕೈಯಲ್ಲಿದೆ, ಆದರೆ ಎಣ್ಣೆ ಇಲ್ಲ ಅಂದರೆ ಜೀವಿತದಲ್ಲಿ ಬದುಕುಗಳಿಲ್ಲ. ಈ ಜೀವಿತದಲ್ಲಿ ದೇವರು ಇಲ್ಲ, ದೇವರ ಕ್ರಿಯೆಗಳಿಲ್ಲ, ದೇವರ ಕಾರ್ಯಕ್ರಮಗಳಿಲ್ಲ, ದೇವರ ಸೇವೆ ನಡೀತಾ ಇಲ್ಲ ರೀ, ದೇವರ ಸೇವೆ ನಡೀತಾ ಇಲ್ಲ. ಮತ್ತೇನು ಆಚಾರಗಳು, ಏನೋ ಒಂದು ಆಚರಣೆ ಮಾಡ್ತಾ ಇರ್ತಾರೆ, ಏನೋ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾನೇನಪ್ಪ ಕ್ರೈಸ್ತನು, ನಾನು ಭಕ್ತನು, ನಾನು ಹಾಡಾಡ್ತೀನಿ, ನಾನು ಕಾಣಿಕೆ ಕೊಡ್ತೀನಿ ಅಂಥೇಳಿ. ಇನ್ನು ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡುವಾಗ, ಕೆಲವರು ಸೇವಕರಲ್ಲಿದ್ದಾರೆ, ಪ್ರಿಯರಾದ ದೇವರ ಮಕ್ಕಳಿರ ಹಣದಗೋಸ್ಕರ ಸೇವೆ ಮಾಡ್ತಾ ಇರ್ತಾರೆ. ಹಣ ಅಂದರೆ ದುಡ್ಡಿಗಾಗಿ ಸೇವೆ ಮಾಡ್ತಾ ಇರ್ತಾರೆ. ಅಂದರೆ ಉದ್ದೇಶ ಏನಿರಬೇಕು? ನಮ್ಮ ಉದ್ದೇಶ ಅಂದರೆ ದುಡ್ಡು ತೊಗೊಳ್ಬಾರ್ದು ಅಂತಲ್ಲ, ಕಾಣಿಕೆ ತೊಗೊಳ್ಬಾರ್ದು ಅಂತ ಉದ್ದೇಶ ಅಲ್ಲ. ಕಾಣಿಕೆ ಕೊಟ್ಟಾಗ ತಗೊಳ್ಳೋಣ, ಸೇವೆ ಮಾಡೋಣ. ಆದರೆ ನಮ್ಮ ಉದ್ದೇಶ ಏನಾಗಿರಬೇಕು? ನಮ್ಮ ಉದ್ದೇಶಗಳು ಏನಾಗಿರಬೇಕು? ದೇವರ ಸುವಾರ್ತೆಯನ್ನು ಸಾರುವುದಕ್ಕೆ, ದೇವರ ಸೇವೆ ಮಾಡೋದಕ್ಕೆ ನಾವು ಇದ್ದೇವಂತೇಳಿ ನಾವು ಸಿದ್ಧರಾಗಬೇಕೆ ವಿನಃ ಹಣ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸೇವೆ ಮಾಡಿದ್ದೀನಿ, ಯಾರು ಹಣ ಕೊಟ್ಟಿದ್ದಾರೆ ಅದಕ್ಕೆ ನಾನು ಸುವಾರ್ತೆಗೆ ಹೋಗ್ತಾ ಇದ್ದೀನಿ ಅಂದರೆ ಅದು ಸುವಾರ್ತೆ ಅಲ್ಲ. ಅಂದರೆ ನನ್ನ ಯೇಸು ಪ್ರಭು ನನ್ನ ರಕ್ಷಕನು, ನನಗೆ ಒಡೆಯನು, ನನ್ನ ಅರಸನು, ನನ್ನ ರಾಜು ಆತನು, ನನಗೆ ರಾಜನು, ನನಗೆ ಒಡೆಯನು, ನನ್ನ ಪ್ರಭು ಆತನು. ಆತನು ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ, ನನ್ನ ಪಾಪ ನಿವಾರಣೆಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ. ಆತನನ್ನು ನಾನು ನಂಬಿಕೊಂಡಿದ್ದೀನಿ, ಆತನ ಮೂಲಕ ನನಗೆ ರಕ್ಷಣೆ ಇದೆ, ಪರಲೋಕ ಇದೆ, ನಾನು ತಂದೆಯ ಬಳಿಗೆ ಹೋಗುತ್ತೇನೆ ಅಂತೇಳಿ ನಂಬಿ ಭಕ್ತಿಯಿಂದ ನಡ್ಕೊಳ್ಬೇಕು ಅಂತ ಹೇಳ್ತಾರೆ ಪ್ರಿಯ. ಅದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ಒಂದು ವಚನವನ್ನು ನಾವು ನೋಡೋಣ. ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 5ನೇ ವಚನವನ್ನು ನೋಡಿ ಪ್ರಿಯರೇ. ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 5ನೇ ವಚನ. 10:5 ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು, ಕೊಯ್ಲಿನಲ್ಲಿ ತೂಕಡಿಸುವವನು ನಾಚಿಕೆಗೆಟ್ಟವನು. ಅಂದರೆ ಏನು ಇದರ ಅರ್ಥ ಅಂತ ನೋಡುವಾಗ, ಸುಗ್ಗಿಯಲ್ಲಿ ಕೂಡಿಸುವವನು ಬುದ್ಧಿವಂತನು ಏನ್ರಿ, ಕೊಯ್ಲಿನಲ್ಲಿ ತೂಕಡಿಸುವವನು ನಾಚಿಕೆಗೆಟ್ಟವನು ಅಂತ ಹೇಳ್ತಾರೆ.
ಸುಗ್ಗಿಯಲ್ಲಿ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ ಈ ದವಸ ಧಾನ್ಯಗಳನ್ನು ಬಿತ್ತುತ್ತಾರೆ. ಧಾನ್ಯಗಳು ಅಂದರೆ ಬೀಜವನ್ನು ಬಿತ್ತಿದಾಗ ಬೆಳೆ ಬರುತ್ತಲ್ವ, ಬೆಳೆ ಬಂದಾಗ ಕೊಯ್ಯುವಂಥ ಕಾಲ ಬರುತ್ತೆ ರೀ. ಆ ಸುಗ್ಗಿ ಕಾಲ ಬರುತ್ತೆ. ಈ ಸುಗ್ಗಿ ಕಾಲ ಅಂದರೆ ಈ ಹಳ್ಳಿ ಪಳ್ಳಿಗಳಲ್ಲಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ ದವಸ ಧಾನ್ಯಗಳನ್ನು ಬಿತ್ತುತ್ತಾ ಇರ್ತಾರೆ. ಜೋಳ ಆಗಿರ್ಬೋದು, ಇಲ್ಲಾಂದರೆ ಕಡಲೆಕಾಯಿ ಬೀಜ ಆಗಿರ್ಬೋದು, ಇನ್ನೂ ಅನೇಕ ದಿನಸು ದವಸ ಧಾನ್ಯಗಳನ್ನು ಬಿತ್ತುತ್ತಾರೆ. ಬಿತ್ತಿದಾಗ ಅದು ನಮಗೆ ಫಲ ಕೊಡುವಂಥ ಸಮಯ ಬಂದಿರುತ್ತೆ ನೋಡಿ. ಆ ಸಮಯದಲ್ಲಿ ಬುದ್ಧಿವಂತರು ಏನು ಮಾಡ್ತಾರಂತ ನೋಡುವಾಗ ಕೂಡಿಸಿಟ್ಕೊಳ್ತಾರಂತೆ. ಬುದ್ಧಿವಂತರು ಏನು ಮಾಡ್ತಾರೆ? ಕೂಡಿಸಿಟ್ಟುಕೊಳ್ತಾರಂತೆ. ಈ ಕೊಯ್ಯುವಂಥ ಕಾಲದಲ್ಲಿ ತೂಕಡಿಸುವವನು ಅಂದರೆ ನಿದ್ದೆ ಮಾಡುವವನು, ಕೊಯ್ಯುವಂಥ ಕಾಲದಲ್ಲಿ ಆ ಕೆಲಸವನ್ನು ಮಾಡದೆ, ಕೂಡಿಟ್ಟುಕೊಳ್ಳದೆ, ಆ ಕೆಲಸವನ್ನು ಬಿಟ್ಟು ಲೋಕದ ರೀತಿಯಲ್ಲಿ ತಿರುಗಾಡ್ತಾ ಇದ್ದಾನಂದರೆ ಇವನು ನಾಚಿಕೆಗೆಟ್ಟವನು. ಅಂದರೆ ಈ ದೇವರ ಒಂದು ಜ್ಞಾನ ಎನ್ನುವಂಥ ವಾಕ್ಯಗಳು ನಮ್ಮ ಕೈಗೆ ಸಿಕ್ಕಾಗ, ದೇವರ ಜ್ಞಾನ ಎಂಬುವ ವಾಕ್ಯಗಳು ನಮ್ಮ ಕೈಗೆ ಸಿಕ್ಕಾಗ ಅದನ್ನು ನಾವು ಏನು ಮಾಡಬೇಕು? ಕೂಡಿಟ್ಟುಕೊಳ್ಳಬೇಕು. ದೇವರ ವಾಕ್ಯವನ್ನು ಕೂಡಿಟ್ಟುಕೊಂಡು ಆನಂತರ ಕೊಯ್ಯುವಂಥ ಸಮಯ ಅಂದರೆ ಸುವಾರ್ತೆ ಮಾಡುವಂಥ ಸಮಯ, ದೇವರನ್ನು ಘನಪಡಿಸುವಂಥ ಸಮಯ, ದೇವರನ್ನು ಮಹಿಮೆಪಡಿಸುವಂಥ ಸಮಯ, ದೇವರನ್ನು ಆರಾಧನೆ ಮಾಡುವಂಥ ಸಮಯ, ದೇವರನ್ನು ಕೊಂಡಾಡುವಂಥ ಸಮಯ, ದೇವರ ಸೇವೆ ಮಾಡುವಂಥ ಸಮಯ ಬಂದಾಗ ಸೋಂಬೇರಿಯಾಗಿ ಮನೆಯಲ್ಲಿ ಕೂತ್ಕೊಂಡ್ರೆ ಅವನು ನಾಚಿಕೆಗೆಟ್ಟವನು ಅಂತ ಹೇಳ್ತಾರೆ ಪ್ರಿಯರೇ. ಅವನು ಯಾರು? ಬುದ್ಧಿಹೀನನು. ಬುದ್ಧಿವಂತನೇನು ಮಾಡ್ತಾನಂತ ನೋಡುವಾಗ, ಆರೋಗ್ಯವಾಗಿದ್ದಾಗ, ಬಲ ಇದ್ದಾಗ, ಜ್ಞಾನ ಇದ್ದಾಗ, ಆರೋಗ್ಯ ಇದ್ದಾಗ ಏನು ಮಾಡ್ತಾನೆ? ಏನೇನು ಮಾಡಬೇಕು ದೇವ್ರ ಕೆಲಸ ಎಲ್ಲ ಮಾಡಿಕೊಂಡು ಹೋಗ್ತಾನೆ ಪ್ರಿಯರೇ. ದೇವ್ರ ಕೆಲಸ ಏನು ಮಾಡಲಿ? ನನ್ನ ಕೈಲಿ ಏನಾಗುತ್ತೆ? ಸುವಾರ್ತೆ ಮಾಡೋಕ್ಕಾಗುತ್ತಾ? ಸುವಾರ್ತೆ ಹೇಳೋಕ್ಕಾಗುತ್ತಾ? ದೇವರನ್ನ ಘನಪಡಿಸೋಕ್ಕಾಗುತ್ತಾ? ಹಾಡುಗಳನ್ನು ಹಾಡೋದಕ್ಕಾಗುತ್ತಾ? ವಾಕ್ಯದ ಪ್ರಕಾರ ಇರಬೇಕು. ಮತ್ತೆ ವಾಕ್ಯದ ಪ್ರಕಾರ ಇರಬೇಕು. ಇಷ್ಟ ಬಂದಾಗ ನಾನು ಕುಡಿತೀನಿ, ಇಷ್ಟ ಬಂದಾಗ ನಾನು ಮಾತನಾಡ್ತೀನಿ, ಇಷ್ಟ ಬಂದಾಗ ನಾನು ಕೂಗಾಡ್ತೀನಿ ಅಂದರೆ ನೀನು ಶಾಪಗ್ರಸ್ತನಾಗ್ತೀಯ. ನೀನು ಜಾಗೃತಿಯಾಗಿರಬೇಕು. ಈ ದಿನಗಳಲ್ಲಿ ನಿನ್ನ ಕೈಯಲ್ಲಿ ದೇವರ ಗ್ರಂಥ ಇರುವಾಗ ನೀನೇನು ಮಾಡ್ತೀಯ? ಬುದ್ಧಿವಂತನಾಗಿ ದೇವರ ವಾಕ್ಯಗಳನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಂಡು ಆನಂತರ ಧ್ಯಾನಿಸಿ ಅದನ್ನು ಪಾಲಿಸಿ ಅನೇಕರಿಗೆ ಸಾರಬೇಕಾಗಂತ ನೀನು ಏನು ಮಾಡ್ತಾ ಇದ್ದೀಯಾ? ತಿಂದು ಮತ್ತಿನಲ್ಲಿದ್ದೀಯಾ? ತಿಂದು ಲೋಕದ ರೀತಿಯಲ್ಲಿ ಕುಡಿದು ಲೋಕದ ರೀತಿಯಲ್ಲಿ ಜೀವಿಸಿ ಮತ್ತನಾಗಿದ್ದೀಯಾ? ಸಹೋದರ ಸಹೋದರಿ, ಎಲ್ಲಿದ್ದೀರಾ ನೀವು? ಅಂದರೆ ಲೋಕದ ರೀತಿಯಲ್ಲಿದ್ದೀರಾ? ಲೋಕದ ರೀತಿಯಲ್ಲಿದ್ದರೆ ಆಕಸ್ಮಿಕವಾಗಿ ನಿಮ್ಮ ಮೇಲೆ ಅಪಘಾತಗಳು ಬರುತ್ತೆ. ಕ್ಯಾಲಿಫೋರ್ನಿಯಾದಲ್ಲಿ ನಡೆದಿರುವಂಥ ಘಟನೆ ಏನ್ರಿ? ಅವರು ಕ್ರೈಸ್ತರ, ಒಂದು ಕಾಲದಲ್ಲಿ ಕ್ರೈಸ್ತರೆಂದು ಕರೆಯಲ್ಪಟ್ಟಿದ್ದಾರೆ, ಕ್ರೈಸ್ತರ ದೇಶವೆಂದು ಕರೆಯಲ್ಪಟ್ಟಿದ್ದಾರೆ. ಯಾಕೆ ಅಂತ ಭಯಂಕರವಾದಂಥ ದುರ್ಘಟನೆ ಅಂತ ನೋಡುವಾಗ ನಮಗೆ ದೇವರು ಬೇಕಾಗಿಲ್ಲ, ನಮಗೆ ದೇವರ ಅವಶ್ಯಕತೆ ಇಲ್ಲ, ದೇವರು ನಮಗೆ ಅವಶ್ಯಕತೆ ಇಲ್ಲ, ಬೈಬಲ್ ನಮಗೆ ಅವಶ್ಯಕತೆ ಇಲ್ಲ. ನಾವೇ ಜ್ಞಾನಿಗಳು, ನಾವೇ ಮೇಧಾವಿಗಳು, ನಾವೇ ಪಂಡಿತರು. ನಮ್ಮ ಮಧ್ಯದಲ್ಲಿ ದೇವರು ಜೀರೋ. ಏನಂತ ಹೇಳ್ಕೊಂಡಿದ್ದಾರೆ? ನಮ್ಮ ಮಧ್ಯದಲ್ಲಿ ದೇವರು ಜೀರೋ. ನಾವೇ ಹೀರೋಗಳು, ನಾವೇ ಪಂಡಿತರು, ನಾವೇ ಜ್ಞಾನಿಗಳು, ನಾವೇ ಮೇಧಾವಿಗಳಂತೇಳಿ ಹೇಳಿಕೊಂಡಿದ್ದಾರೆ. ದೇವರನ್ನು ಹೊರಗಡೆ ತಳ್ಳೋಣ, ದೇವ್ರ ಬಗ್ಗೆ ಮಾತಾಡಬಾರ್ದು, ಯೇಸು ಕ್ರಿಸ್ತರ ಬಗ್ಗೆ ಯಾರಿಲ್ಲಿ ಮಾತಾಡಬಾರ್ದು, ಬೈಬಲ್ ಬಗ್ಗೆ ಮಾತಾಡಬಾರ್ದು, ಹೊರಗಡೆ ತಳ್ಳಿ. ಏನಾಯಿತು? ದೇವರನ್ನ ಹೊರಗಡೆ ತಳ್ಳಿರಿ, ದೇವರು ನಮಗೆ ಬೇಡ, ದೇವರು ನಮ್ಮ ಮಧ್ಯದಲ್ಲಿ ಜೀರೋ ಆಗಿದ್ದಾರೆ, ಅವ್ರ ಮೂಲಕ ನಮಗೆ ಏನು ಉಪಯೋಗ ಇಲ್ಲ, ಅವ್ರ ಮೂಲಕ ಏನು ನಮಗೆ ಸುಖ ಇಲ್ಲ ಅಂತೇಳಿ ದೇವರನ್ನು ಹೊರಗಡೆ ತಳ್ಳಿರುವಂಥ ಆ ದೇಶ ಏನಾಗಿದೆ ಪ್ರಿಯರಾದ ದೇವರ ಮಕ್ಕಳಿರ? ನೋಡಿದ್ದೀವಲ್ವಾ? ಅಂದರೆ ಬುದ್ಧಿವಂತೆಯರಾದಂಥ ಕನ್ಯೆಯರ ಅಥವಾ ಬುದ್ಧಿ ಇಲ್ಲದವರಾದಂಥ ಕನ್ಯೆಯರ? ಇವರು ಮೂಢಭಕ್ತರು, ಅಂದರೆ ಮೂಢರು, ಮತಿ ಇಲ್ಲದವರು, ಅಜ್ಞಾನಿಗಳು ಅಂತ ಹೇಳ್ತಾರೆ. ಅಜ್ಞಾನಿಗಳು. ದೇವರು ನಿನಗೆ ಜ್ಞಾನ ಕೊಟ್ಟಿದ್ದಾನೆ, ದೇವರು ನಿನಗೆ ಆರೋಗ್ಯ ಕೊಟ್ಟಿದ್ದಾನೆ. ದೇವರು ಆರೋಗ್ಯವನ್ನು ಜ್ಞಾನವನ್ನು ಕೊಟ್ಟಾಗ ಏನು ಮಾಡಬೇಕು? ನೀನು
ದೇವ್ರು ನಮಗೆ ಜ್ಞಾನ ಕೊಟ್ಟರು, ದೇವ್ರು ನಮಗೆ ಆರೋಗ್ಯ ಕೊಟ್ಟಿದ್ದಾರೆ, ದೇವ್ರಿಗೆ ಸ್ತೋತ್ರವಾಗಲಿ ಅಂತೇಳಿ ದೇವ್ರನ್ನ ಘನಪಡಿಸೋದು ಬಿಟ್ಟು, ದೇವ್ರ ಬಗ್ಗೆ ಮಾತನಾಡೋದು ಬಿಟ್ಟು, ದೇವ್ರು ನನ್ನ ಮುಂದೆ ಜೀರೋ ಅಂತೀರಾ? ದೇವ್ರು ನಮ್ಮ ಮುಂದೆ ಜೀರೋ ಅಂತೀರಾ? ದೇವ್ರು ನಮಗೆ ಬೇಡ ಗೆಟ್ ಔಟ್ ಅಂತ ಹೇಳ್ತೀರಾ? ಏನು ಹೇಳ್ತೀರಾ? ಏನಾಯಿತು? ದುರ್ಗತಿ ಬಂತ? ಅದೇ ಪ್ರಕಾರ ಇಸ್ರಾಯೇಲ್ಯರ ಮಧ್ಯದಲ್ಲಿ ಕೂಡ ದುರ್ಗತಿ ನಡೀತಾ. ಯೇಸು ಕ್ರಿಸ್ತರು ಬೇಡ ನಮಗೆ. ಯಾರು ಪ್ರಿಯರೇ? ಯೆಹೂದ್ಯರು. ನಮ್ಮ ಬಳಿಯಲ್ಲಿ ಧರ್ಮಶಾಸ್ತ್ರ ಇದೆ, ನಮ್ಮ ಬಳಿಯಲ್ಲಿ ಯೆಹೋವ ದೇವರಿದ್ದಾರೆ, ನಮಗೆ ಯೇಸು ಕ್ರಿಸ್ತರು ಬೇಡ, ನಮಗೆ ಯೇಸು ಬೇಡ, ನಮಗೆ ಯೆಹೋವ ದೇವರು ಸಾಕು ಅಂತೇಳಿ ದೇವರನ್ನು ಯೇಸು ಕ್ರಿಸ್ತರನ್ನು ಪಕ್ಕಕ್ಕಿಟ್ಟು ಯೇಸು ಕ್ರಿಸ್ತರ ಮಾತನ್ನು ಕೇಳದೆ ಅವಮಾನಪಡಿಸಿ ನಿಂದಿಸಿ ಯೇಸು ಕ್ರಿಸ್ತರನ್ನು ತಳ್ಳಿದ್ದಾರೆ ಪ್ರೇರೆ. ಯೇಸು ಕ್ರಿಸ್ತರನ್ನು ತಳ್ಳಿರುವುದರಿಂದ, ಯೇಸು ಕ್ರಿಸ್ತರನ್ನು ಅವಮಾನಪಡಿಸಿರುವುದರಿಂದ, ದೇವರ ಮಾತನ್ನು ಮೀರಿರುವುದರಿಂದ ಏನಾಗಿದೆ? 1ನೇ ಶತಮಾನದಲ್ಲಿ ಯೆರೂಸಲೇಮ್ ಪಟ್ಟಣಕ್ಕೆ ದುರ್ಗತಿ ಬಂದಿದೆ ರೀ. ದುರ್ಗತಿ ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಬುದ್ಧಿವಂತರು ಏನು ಮಾಡ್ತಾರಂತ ನೋಡುವಾಗ ದೇವರ ವಾಕ್ಯವನ್ನು ಕಲಿತಾರೆ, ಧ್ಯಾನಿಸ್ತಾರೆ, ಭಕ್ತಿಯಿಂದ ನಡ್ಕೊಳ್ತಾರೆ. ಬುದ್ಧಿ ಇಲ್ಲದವ್ರು ಏನು ಮಾಡ್ತಾರಂತ ನೋಡುವಾಗ ಅವಿವೇಕಿಗಳಾಗಿ, ಅಜ್ಞಾನಿಗಳಾಗಿ ನಡ್ಕೊಳ್ತಾರೆ, ಮತ್ತರಾಗಿ, ಈ ಲೋಕದಲ್ಲಿ ಮತ್ತರಾಗಿ. ನೋಡಿ, ಪ್ರಪಂಚ ದೇಶದಲ್ಲಿ ಯಾವುದಕ್ಕೆ ಮೊದಲನೇ ಸ್ಥಾನ ಇದೆ ಅಂತ ನೋಡುವಾಗ ಅಧಿಕಾರಕ್ಕೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ, ಹಣಕ್ಕೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ, ಹೆಣ್ಣಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಮತ್ತು ದೇವರಿಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ ಅಂತ ನೋಡುವಾಗ ಸ್ಥಾನ ಇಲ್ಲ ರೀ. ದೇವರಿಗೆ ಕೊಟ್ಟಂಥ ಸ್ಥಾನ ಏನಪ್ಪ ಅಂತ ನೋಡುವಾಗ ಜೀರೋ. ಬಹುಮಾನ ಇಲ್ಲದ ಸ್ಥಾನ ಕೊಟ್ಟಿದ್ದಾರೆ. ತಂದೆಗೆ ಸ್ಥಾನ, ತಾಯಿಗೆ ಸ್ಥಾನ, ಹೆಂಡತಿಗೆ ಸ್ಥಾನ, ಆಮೇಲೆ ಹಣಕ್ಕೆ ಸ್ಥಾನ, ಅಧಿಕಾರಕ್ಕೆ ಸ್ಥಾನ, ಉನ್ನತರಿಗೆ ಸ್ಥಾನ ಅಂತೇಳಿ ಇವರೆಲ್ಲರಿಗೂ ಒಂದೊಂದು ಸ್ಥಾನ ಕೊಟ್ಟಿದ್ದಾರೆ. ದೇವರಿಗೆ ಯಾವ ಸ್ಥಾನ ಕೊಟ್ಟಿದ್ದಾರೆ? ಇವರು ಮೇಧಾವಿಗಳು, ಇವರು ಜ್ಞಾನಿಗಳು, ಇವರು ಪಂಡಿತರು. ಪ್ರಿಯರೇ, ಒಂದೇ ಮಾತಲ್ಲಿ ಹೇಳಬೇಕಾದರೆ ಪ್ರಪಂಚ ದುರ್ಗತಿಯಲ್ಲಿದೆ. ಪ್ರಪಂಚ ನಾಶನಕ್ಕೆ ನಡೆಯುವಂಥ ಸ್ಥಿತಿಯಲ್ಲಿದೆ. ಪ್ರಪಂಚವನ್ನು ಕಾಪಾಡೋರು ಯಾರೂ ಇಲ್ಲ. ಪ್ರಪಂಚ ಕಾಪಾಡಲ್ಪಡಬೇಕಾದರೆ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತರನ್ನು ಅಂಗೀಕರಿಸಬೇಕು, ದೇವರಿಗೆ ವಿಧೇಯರಾಗಬೇಕು, ಭಕ್ತಿಯಿಂದ ನಡ್ಕೊಳ್ಬೇಕು, ಭಕ್ತಿಯಿಂದ ಜೀವಿಸಬೇಕು. ಈ ಲೋಕದಲ್ಲಿ ರಕ್ಷಣೆಯನ್ನು ಪಡಿಬೇಕಾದರೆ, ಕಾಪಾಡಲ್ಪಡಬೇಕಾದರೆ. ನಮ್ಮ ದೇಶದಲ್ಲಿ ನೋಡುವಾಗ ಸುವಾರ್ತೆಯನ್ನು ಸಾರೋದಕ್ಕೆ ಹೋದರೆ ನೀವು ಮತಾಂತರ ಮಾಡ್ತೀರಾ ಅಂತೇಳಿ ಇದೊಂದು ಗೋಳು. ಮತಾಂತರ ಅಂತ. ನಿಮ್ಮ ಕುಲದಲ್ಲಿ ನೀವು ಸೇರಿಸ್ಕೊಳ್ತೀರಾ ಅಂತೇಳಿ. ನಿಮ್ಮ ಕುಲ ತಗೊಂಡು ದೇವ್ರಿಗೆ ಏನಾಗಬೇಕಾಗಿದೆಯಾ? ನಿನ್ನ ಮತ ತಗೊಂಡು ದೇವ್ರಿಗೆ ಆಗೋದೇನಿದೆ? ನಿನ್ನ ಮತ ಅಲ್ಲಯ್ಯ, ನೀನು ಬದಲಾಗಬೇಕು. ನಿನ್ನ ಬದುಕು ಬದಲಾಗಬೇಕು, ನಿನ್ನ ಜೀವಿತ ಬದಲಾಗಬೇಕು. ಅದನ್ನು ಬಿಟ್ಟು ನಿನ್ನ ಕುಲ, ನಿನ್ನ ಜಾತಿ ನಿನ್ನ ಮೂಲಕ ಬಂದಿದೆ. ದರಿದ್ರ, ಈ ದರಿದ್ರ ಎಲ್ಲ ಕೂಡ ನಿನ್ನ ಮೂಲಕ ಬಂದದ್ದು. ಜಾತಿ ಎನ್ನುವಂಥದ್ದು, ಕುಲ ಎನ್ನುವಂಥದ್ದು, ಮತ ಎನ್ನುವಂಥದ್ದು ನಿನ್ನ ಮೂಲಕ ಬಂದದ್ದು, ದೇವ್ರ ಮೂಲಕ ಅಲ್ಲ. ದೇವರ ಮೂಲಕ ಜಗತ್ತು ಬಂದಿದೆ, ದೇವರ ಮೂಲಕ ಪಂಚಭೂತಗಳು ಬಂದಿದೆ, ದೇವರ ಮೂಲಕ ಸ್ತ್ರೀ ಪುರುಷರು ಬಂದಿದ್ದಾರೆ, ದೇವರ ಮೂಲಕ ಸರ್ವ ಜೀವ ರಾಶಿಗಳು ಉಂಟಾಗಿದೆ. ನಿನ್ನ ಮೂಲಕ ಜಾತಿ ಉಂಟಾಗಿದೆ, ನಿನ್ನ ಮೂಲಕ ಮತ ಉಂಟಾಗಿದೆ, ನಿನ್ನ ಮೂಲಕ ಗಲಾಟೆ ಉಂಟಾಗಿದೆ. ನೀನು ರಕ್ಷಣೆ ಹೊಂದಬೇಕಾದರೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಾದಂಥ ತಂದೆಯಾದ ಪರಮಾತ್ಮನನ್ನು, ದೈವ ಕುಮಾರನಾದಂಥ ಯೇಸು ಕ್ರಿಸ್ತರನ್ನು, ಪವಿತ್ರಾತ್ಮನನ್ನು ತಿಳ್ಕೊಂಡು ಪಾಪ ಕ್ಷಮಾಪಣೆ ಪಡೆದು ಭಕ್ತಿಯಿಂದ ನಡೆದರೆ ನಿನಗೆ ರಕ್ಷಣೆ ಇದೆ. ಇಲ್ಲದೆ ಹೋದರೆ ನಿನಗೆ ದುರ್ಗತಿ ಇದೆ. ದುರ್ಗತಿ. ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರೇ, ನೀವು ಬುದ್ಧಿವಂತರಾದ ಕ್ರೈಸ್ತರಾಗಿದ್ದೀರಾ? ಬುದ್ಧಿವಂತೆಯರಾಗಿರುವಂಥ ಕನ್ಯಕೆಯರಾಗಿದ್ದೀರಾ ಅಥವಾ ಬುದ್ಧಿ ಇಲ್ಲದ ಕನ್ಯಕೆಯರಾಗಿದ್ದೀರಾ? ಬುದ್ಧಿವಂತರು ಮದಲಿಂಗನಿಗೋಸ್ಕರ ಎದುರು ನೋಡ್ತಾರೆ. ಬುದ್ಧಿವಂತರು ಆ ಮದಲಿಂಗನು ಮೆಚ್ಚುವಂಥ ರೀತಿಯಲ್ಲಿ ಅಲಂಕರಣ ಮಾಡಿಕೊಳ್ತಾರೆ. ಬುದ್ಧಿವಂತರು ಏನು ಮಾಡ್ತಾರೆ ಅಂತ ನೋಡುವಾಗ ಆ ಮದಲಿಂಗನು ಅಂದರೆ ಯೇಸು ಕ್ರಿಸ್ತರು ಎಂಬ ಮದಲಿಂಗನಿಗೋಸ್ಕರ ಸಿದ್ಧರಾಗ್ತಾರೆ, ಅಲಂಕರಣ ಮಾಡಿಕೊಳ್ತಾರೆ. ಪ್ರಕಟಣೆ ಗ್ರಂಥವನ್ನು ಮತ್ತೊಂದು ಸಾರಿ ನೋಡಿ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 7ನೇ ವಚನ.
ಯಜ್ಞದ ಕುರಿಯಾದ ಆತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಯಾವುದ್ರ ಮೂಲಕ ಸಿದ್ಧ ಮಾಡಿಕೊಂಡಿದ್ದಾಳೆ? ಯಾವುದ್ರ ಮೂಲಕ ಸಿದ್ಧ ಮಾಡಿಕೊಂಡಿದ್ದಾಳೆ? ಒಂದು ಸಾರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಿಂದ ನೋಡೋಣ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೆ ಇರುವವರು ರಾತ್ರಿಯಲ್ಲಿ ಅಮಲೆ ಇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆಯೆಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಅದಕ್ಕೆ ಏನೇನು ಧರಿಸಿಕೊಂಡಿದ್ದೀವಿ ಅಂತ ನೋಡುವಾಗ, ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. ಅಂದರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇವೆಲ್ಲ ಧರಿಸ್ಕೊಂಡು ಏನ್ರಿ ಒಟ್ಟಿನಲ್ಲಿ ದೇವ್ರಿಗೋಸ್ಕರ ಸಿದ್ಧರಾಗಿರೋರು. ಅಂದರೆ ಮದಲಿಂಗನಾಗಿರುವಂಥ ಯೇಸು ಕ್ರಿಸ್ತರಿಗೋಸ್ಕರ. ಮದಲಿಂಗನು ಯಾರು? ಮದಲಿಂಗನ ಯೇಸು ಕ್ರಿಸ್ತನು. ಮದಲಿಂಗನಂದರೆ ಗಂಡನು, ಯಜಮಾನನು, ಅಂದರೆ ಒಡೆಯ. ಆ ಒಡೆಯನಿಗೋಸ್ಕರ ಸಭೆ ಸಿದ್ಧವಾಗಿರುವಂಥದ್ದು. ಯಾವ ಸಭೆ ಅಂತ ನೋಡುವಾಗ, ಬುದ್ಧಿವಂತರಾಗಿರುವಂಥ ಸಭೆ. ಬುದ್ಧಿವಂತೆಯರು ಅಂದರೆ 1ನೇ ಶತಮಾನದಲ್ಲಿ ನೋಡುವಾಗ ಕೆಲವರು ಬುದ್ಧಿವಂತೆಯರು ಏನು ಮಾಡಿದ್ದಾರೆ ಅಂತ ನೋಡುವಾಗ, ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡಿದ್ದಾರೆ. ಯಾರಿಗೋಸ್ಕರ ಸಿದ್ಧ ಮಾಡಿಕೊಂಡಿದ್ದಾರೆ ಅಂತ ನೋಡುವಾಗ, ಯೇಸು ಕ್ರಿಸ್ತರಿಗೋಸ್ಕರ ಸಿದ್ಧವಾಗಿದ್ದಾರೆ. ಅಂದರೆ ವಾಕ್ಯದ ಮೂಲಕ ಅಲಂಕರಣ ಮಾಡಿಕೊಂಡಿದ್ದಾರೆ. ವಿಶ್ವಾಸ ಎನ್ನುವಂಥದ್ದು ಅಂದರೆ ಅಲಂಕರಣ. ಸಭೆ ಎಂಬ ಕನ್ನಿಕೆ ಇದ್ದಾಳಲ್ಲ, ಮೊದಲಗಿತ್ತಿ ಎಂಬಂಥ ಈ ಕನ್ನಿಕೆ ಮದಲಿಂಗನಿಗೋಸ್ಕರ ಸಿದ್ಧಳಾಗಿದ್ದಾಳಂತೆ, ಅಲಂಕರಣ ಮಾಡಿಕೊಂಡಿದ್ದಾಳಂತೆ. ಅಲಂಕರಣ ಏನು? ಅಲಂಕರಣ ಪ್ರೀತಿ ಎಂಬ ಅಲಂಕರಣ, ವಿಶ್ವಾಸ ಎಂಬ ಅಲಂಕರಣ, ದಯೆ ಎನ್ನುವಂಥದ್ದು ಅಲಂಕರಣ, ಮಮತೆ ಎನ್ನುವಂಥದ್ದು ಅಲಂಕರಣ. ಇದಿರಬೇಕು ನಮ್ಮಲ್ಲಿ ಇದಿರಬೇಕು ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ ಪ್ರಿಯರೇ. ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ ನೋಡಿ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22. ದೇವರಾತ್ಮದಿಂದ ಉಂಟಾಗುವ ಫಲ ಏನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೇದಮೆ ಇಂಥವುಗಳೇ. ಅಂದರೆ ಇವೆಲ್ಲವೂ ಕೂಡ ಧರಿಸಿಕೊಳ್ಬೇಕಂತೆ. ಮೊದಲಗಿತ್ತಿ, ಸಭೆ ಎಂಬ ಮೊದಲಗಿತ್ತಿ, ಸಭೆ ಎಂಬ ಬುದ್ಧಿವಂತೆಯಾಗಿರುವಂಥ ಕನ್ನಿಕೆಯೇ, ಬುದ್ಧಿವಂತೆಯಾಗಿರುವಂಥ ಸಭೆಯವರೇ, ಬುದ್ಧಿವಂತೆಯರಾಗಿರುವಂಥ ಕ್ರೈಸ್ತರೇ ಏನು ಮಾಡಬೇಕಂತೆ? ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶಮೇದಮೆ ಇವುಗಳನ್ನು ಧರಿಸಿಕೊಳ್ಬೇಕು, ಇವುಗಳನ್ನು ಅಲಂಕರಣ ಮಾಡಿಕೊಳ್ಬೇಕಂತೆ. ಮೊದಲಿಗಿತ್ತಿ ಒಳ್ಳೆ ವಸ್ತ್ರಗಳಿಂದ ಅಲಂಕರಣ, ಆಮೇಲೆ ಒಳ್ಳೆ ಒಡವೆಗಳಿಂದ ಅಲಂಕರಣ ಮಾಡಿಕೊಳ್ತಾರೆ. ಅಂದರೆ ಮೊದಲಿಗಿತ್ತಿ ಅಂದರೆ ಅಲಂಕರಣ ಮಾಡಿಕೊಂಡಿರ್ತಾಳೆ. ದೇವರ ಸಭೆ ಎಂಬ ಮೊದಲಿಗಿತ್ತಿ ದೇವರ ವಾಕ್ಯವೆಂಬ ಈ ಒಂದು ಇದೇ ನೋಡಿ ಪ್ರಿಯರ ದೇವರ ಮಕ್ಕಳು, ಯೇಸು ಕ್ರಿಸ್ತರು ಹೇಳಿರುವಂಥ ಆಜ್ಞೆಗಳನ್ನು ಧರಿಸಿಕೊಂಡು ಅಲಂಕರಿಸ್ಕೊಳ್ಬೇಕಂತೆ. ಏನಿದೆ, ಯಾವಾಗ ನೋಡಿದ್ರು ಕಚ್ಚಾಟ ಇದೆ ಸಭೆಯಲ್ಲಿ. ಯಾವಾಗ ನೋಡಿದ್ರು ಕಚ್ಚಾಟ. ಒಬ್ಬರಂದರೆ ಒಬ್ರಿಗೆ ಆಗಲ್ಲ, ಇವರಂದ್ರೆ ಅವ್ರಿಗಾಗಲ್ಲ, ಅವ್ರಿಗಂದ್ರೆ ಇವ್ರಿಗಾಗಲ್ಲ. ಒಬ್ಬರ ಮೇಲೆ ಒಬ್ಬರು ದ್ವೇಷ ಇಟ್ಕೊಂಡ್ರೆ, ಒಬ್ಬರ ಮೇಲೆ ಒಬ್ಬರು ನೀವು ದ್ವೇಷ ಇಟ್ಕೊಂಡ್ರೆ, ಹಾಗೆ ಇಟ್ಕೊಂಡ್ರೆ ನೀವು ಯೇಸು ಕ್ರಿಸ್ತರಿಗೋಸ್ಕರ ಸಿದ್ಧವಾದವರ, ಯೇಸು ಕ್ರಿಸ್ತರಿಗೋಸ್ಕರ ಸಿದ್ಧರಾಗಿರುವಂಥ ಬುದ್ಧಿವಂತೆಯರಾಗಿದ್ದೀರಾ ಅಥವಾ ಬುದ್ಧಿ ಇಲ್ಲದವರಾಗಿದ್ದೀರಾ?
ಬುದ್ಧಿವಂತರಾಗಿದ್ದೀರಾ, ಬುದ್ಧಿ ಇಲ್ಲದವರಾಗಿದ್ದೀರಾ. ಬುದ್ಧಿವಂತರಾದರೆ ಏನು ಮಾಡ್ತಾರಂತ ನೋಡುವಾಗ ಸಭೆಯನ್ನು ಅಭಿವೃದ್ಧಿ ಮಾಡ್ತಾರೆ, ಸಭೆಯನ್ನು ಏನ್ರಿ ಬೆಳೆಸ್ತಾರೆ, ಜ್ಞಾನದಲ್ಲಿ ಆತ್ಮಿಕದಲ್ಲಿ ಬೆಳೆಸ್ತಾರೆ, ತಮ್ಮನ್ನು ತಾವು ಬೆಳೀತಾರೆ, ಇನ್ನೊಬ್ಬರನ್ನ ಬೆಳೆಸ್ತಾರೆ. ತಮ್ಮನ್ನು ತಾವು ಬೆಳೀತಾರೆ, ಇನ್ನೊಬ್ಬರನ್ನ ಬೆಳೆಸ್ತಾರೆ. ಬುದ್ಧಿವಂತೆಯರು ನೋಡಿ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 3ನೇ ವಚನವನ್ನು, ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು, ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವರು, ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರಗಳ ಹಾಗೆ ಹೊಳೆಯುವರು. ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳ ಹಾಗೆ ಹೊಳೆಯುತ್ತಾರೆ ಅಂದರೆ ಬೆಳಗುವಂಥದ್ದು. ಬೆಳಗಬೇಕಾದ್ರೆ ಏನ್ರಿ, ದೀಪಾರತಿ ಇದೆಯಲ್ಲ, ಈ ದೀಪಾರತಿ ಬೆಳಕು ಕೊಡಬೇಕಾದ್ರೆ ಎಣ್ಣೆ ಇರಬೇಕು. ಎಣ್ಣೆ ಇದ್ದರೆ ಅವಾಗೇನಾಗುತ್ತೆ, ಉರಿಯುತ್ತೆ ಪ್ರಿಯರೇ. ಉರಿದ್ರೆ ಬೆಳಕು ಕೊಡುತ್ತೆ. ಇವಾಗ ದೇವರ ವಾಕ್ಯ ಎಂಬ ಗ್ರಂಥ ದೀಪವು ನಮ್ಮ ಕೈಯಲ್ಲಿದೆ, ನಮ್ಮ ಹೃದಯದಲ್ಲಿ ಬಂದು ಏನಾಗಬೇಕು, ಉರಿಬೇಕು, ಬೆಳಕು ಕೊಡಬೇಕಂದ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ ಈ ಜೀವಿತ ದೇವ್ರಿಗೋಸ್ಕರ ಅರ್ಪಣೆ ಆಗಬೇಕು. ಈ ಬದುಕು ದೇವ್ರಿಗೋಸ್ಕರ ಅರ್ಪಣೆ ಆಗಬೇಕು. ಈ ಬದುಕಿನ ಮೂಲಕ ಇನ್ನೊಬ್ಬರಿಗೆ ಸುವಾರ್ತೆ ತಲುಪಬೇಕು, ಇನ್ನೊಬ್ಬರು ರಕ್ಷಣೆ ಮಾರ್ಗದಲ್ಲಿ ಬರಬೇಕು, ಇನ್ನೊಬ್ಬರು ದೇವ್ರಿಗೋಸ್ಕರ ಬದುಕಬೇಕು, ದೇವರ ಸೇವೆಗೋಸ್ಕರ ಪ್ರಯಾಸ ಪಡಬೇಕು. ಏನು ಮಾಡ್ತಾ ಇದ್ದೀರಪ್ಪ? ಯಾರ್ಯಾರು ಬುದ್ಧಿವಂತರು ಒಂದ್ಸರಿ ಕೈ ಎತ್ತಿರಿ ನೋಡೋಣ. ಬುದ್ಧಿವಂತರು ಯಾರ್ಯಾರು ಇದ್ದೀರಿ ಕೈ ಎತ್ತಿರಿ ಅಂದರೆ ಎಲ್ಲರೂ ಕೈ ಎತ್ತಾರೆ. ನಾನು ಬುದ್ಧಿವಂತನು. ಮತ್ತು ವಾಕ್ಯದ ಪ್ರಕಾರ ಕ್ರಿಯೆಗಳೆಲ್ಲಿ? ವಾಕ್ಯದ ಪ್ರಕಾರ ಕ್ರಿಯೆಗಳೆಲ್ಲಪ್ಪ? ಅಮ್ಮ, ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ವಾಕ್ಯದ ಪ್ರಕಾರ ನಿನ್ನ ಕ್ರಿಯೆ ಎಲ್ಲಿ? ವಾಕ್ಯದ ಪ್ರಕಾರ ಸುವಾರ್ತೆಯಲ್ಲಿ, ವಾಕ್ಯದ ಪ್ರಕಾರ ಪ್ರಾರ್ಥನೆಯಲ್ಲಿ, ವಾಕ್ಯದ ಪ್ರಕಾರ ಹಾಡುಗಳಲ್ಲಿ, ವಾಕ್ಯದ ಪ್ರಕಾರ ಕೆಲಸ ಎಲ್ಲಿ? ವಾಕ್ಯಕ್ಕೆ ಭಿನ್ನವಾದದ್ದು ಹಾಗೇ ಇದೆ, ವಾಕ್ಯಕ್ಕೆ ಭಿನ್ನವಾದದ್ದು ಹೊಟ್ಟೆ ಕಿಚ್ಚು ಇದೆ, ವಾಕ್ಯಕ್ಕೆ ಭಿನ್ನವಾದದ್ದು ಜಗಳ ಇದೆ, ವಾಕ್ಯಕ್ಕೆ ಭಿನ್ನವಾದದ್ದು ಲೋಕದ ಆಸೆಗಳಿದೆ, ನೇತ್ರಾಸೆಗಳು, ಕಣ್ಣಿನ ಆಸೆ, ಶರೀರಾಸೆ, ಬದುಕು ಬಾಳಿನ ಡಮ್ಮ. ಅಂದರೆ ವಾಕ್ಯಕ್ಕೆ ವಿರುದ್ಧವಾದದ್ದು ಎಲ್ಲ ಕೂಡ ಕಾಣ್ತಾ ಇದೆ. ವಾಕ್ಯ ಅಂದರೆ ದೇವರು ಮೆಚ್ಚುವಂಥ ವಾಕ್ಯದ ಪ್ರಕಾರ ಬದುಕುಗಳು ಎಲ್ಲಿದೆ? ಅಪೊಸ್ತಲರಲ್ಲಿದೆ, ಪೌಲನಲ್ಲಿ ಇದೆ, 1ನೇ ಶತಮಾನದಲ್ಲಿ ಕ್ರೈಸ್ತರಲ್ಲಿದೆ, ಅಲ್ಲಲ್ಲಿ ಕೆಲವರು ಭಕ್ತರಲ್ಲಿ ಕಾಣುತ್ತೆ, ನಿನ್ನಲ್ಲಿ ನನ್ನಲ್ಲಿ ಏನು ಕಾಣುತ್ತೆ? ಇವಾಗ ಪ್ರಪಂಚ ದೇಶದಲ್ಲಿ ನೋಡುವಾಗ ಎಲ್ಲರೂ ಕೂಡ ಕ್ರೈಸ್ತರು. ಅಂದರೆ ಸುಮಾರು 800 ಕೋಟಿ ಮಂದಿ ಮಾನವರಿರುವಾಗ ಜನಸಂಖ್ಯೆ, ಅದರಲ್ಲಿ 350 ಕೋಟಿಯಿಂದ 400 ಕೋಟಿಯವರೆಗೆ ಯೇಸು ಕ್ರಿಸ್ತರನ್ನು ನಂಬಿರುವಂಥ ಕ್ರೈಸ್ತರು ಇದ್ದಾರೆ ಎಂದು ಅಂದಾಜು. ಓಕೆ, 300 ಕೋಟಿ ಜನರು ಕ್ರೈಸ್ತರಿದ್ದಾರೆ ಅಂದ್ಕೊಳ್ಳೋಣ. ಈ 300 ಕೋಟಿ ಜನರು ಕ್ರೈಸ್ತರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ? 300 ಕೋಟಿ ಮಂದಿ ಕ್ರೈಸ್ತರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಪ್ರಿಯರೇ? ಯಾರ ಕೆಲಸದಲ್ಲಿದ್ದಾರೆ? ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ನೋಡುವಾಗ, ಬುದ್ಧಿವಂತೆಯರು ತಮ್ಮ ಒಟ್ಟಿಗೆ ಏನು ಬೇಕು ಸಂಪಾದನೆ ಮಾಡ್ಕೊಳ್ತಾರೆ. ಆಮೇಲೆ ದೇವರ ಕೆಲಸ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ದೇವ್ರ ಕೆಲಸ ಏನು ಮಾಡಬೇಕು, ದೇವರು ಮೆಚ್ಚುವಂಥ ಕೆಲಸ ಏನಿದೆ, ದೇವರು ಇಷ್ಟಪಡುವಂಥ ಕೆಲಸ ಏನಿದೆ ಅದನ್ನು ಮಾಡ್ತಾರೆ. ಯಾರು? ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ಈ ಲೋಕದಗೋಸ್ಕರ ತವಕ ಪಡ್ತಾರೆ, ಈ ಲೋಕದಗೋಸ್ಕರ. ಅದಕ್ಕೆ ನೋಡಿ, ಪ್ರಪಂಚ ದೇಶದಲ್ಲಿ ಯಾರು ಹೆಚ್ಚಾಗಿ ಕಾಣ್ತಾರೆ? ಹಣದಗೋಸ್ಕರ ಸೇವೆ ಮಾಡಿದ್ದಾರೆ ಅಂದರೆ ಬುದ್ಧಿವಂತರಲ್ಲ. ಹಣದಗೋಸ್ಕರ ಸೇವೆ ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ಅಂದರೆ ಬುದ್ಧಿವಂತರಲ್ಲ. ಜನರನ್ನು ಮೆಚ್ಚೋದಕ್ಕೆ ಅಂದರೆ ಜನರನ್ನು ಮೆಚ್ಚಿಸೋದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಇವ್ರು ಯಾರು? ಜನರನ್ನು ಮೆಚ್ಚೋದಕ್ಕೆ ನೀನು ಏನು ನಾಟಕ ಮಾಡ್ತಿದ್ದೀನಿ, ನೀನು ಬುದ್ಧಿವಂತನಲ್ಲ. ಇವ್ರು ಮೆಚ್ಚಬೇಕು, ಅವ್ರು ಮೆಚ್ಚಬೇಕು, ನಮ್ಮ ಇಂಟರ್ನ್ಯಾಷನಲ್ ಬೋಧಕನ ಮೆಚ್ಚಬೇಕು, ಅವ್ರು ಮೆಚ್ಚೋದಕ್ಕೆ ನಾನು ಏನೋ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಬುದ್ಧಿವಂತನಲ್ಲಪ್ಪ, ನೀನು ದಿಂಬಕ, ನೀನು ಬುದ್ಧಿಹೀನನಾದಂಥ ಕನ್ನಿಕೆ, ನೀನು ಬುದ್ಧಿಹೀನನಾದಂಥ ಮೂಢ ಭಕ್ತನು. ಯಾಕೆಂದರೆ ನೀನು ಮನುಷ್ಯನನ್ನು ಮೆಚ್ಚಿಸೋದಕ್ಕೆ ಪ್ರಯಾಸ ಪಟ್ಟಿದ್ದೀಯಲ್ಲ.
ನೀನು ಯಾರನ್ನು ಮೆಚ್ಚಿಸೋದಕ್ಕೆ ನೀನು ಪ್ರಯಾಸ ಪಟ್ಟಿದ್ದೀಯಾ? ಹುಡುಗಿಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ ಕೆಲವರು, ಹುಡುಗರಿಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ ಕೆಲವರು, ಬೋಧಕರಿಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ ಮತ್ತು ಕೆಲವರು. ಇನ್ನು ಯಾರನ್ನೂ ಮೆಚ್ಚಿಸ್ಬೇಕಂತ ಪ್ರಯಾಸ ಪಟ್ಟಿದ್ದಾರೆ, ಹಣದಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ, ಉದ್ಯೋಗದಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ. ಇವರು ಯಾರಾದರೂ ಬುದ್ಧಿವಂತರ ಅಂದ್ಕೊಂಡಿದ್ದೀರಾ? ದೇವರು ಮೆಚ್ಚುವಂಥ ಬುದ್ಧಿವಂತೆಯರಾದ ಕನ್ನಿಕೆಯರು ಮಾತ್ರ ಅಲ್ಲ. ಮತ್ತು ಯಾರಿವರು? ಬುದ್ಧಿ ಇಲ್ಲದ ಕನ್ಯೆಯರು. ಬುದ್ಧಿ ಇಲ್ಲದ ಕನ್ಯೆಯರು. ಬುದ್ಧಿವಂತರಾದ ಕನ್ಯೆಯರಂದರೆ ಯಾವಾಗಲೂ ದೇವರ ಧ್ಯಾನದಲ್ಲಿರ್ತಾರೆ, ಕೆಲಸದಲ್ಲಿರ್ತಾರೆ, ಸುವಾರ್ತೆ ಮಾಡ್ತಾರೆ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾರೆ, ದೇವರ ಜ್ಞಾನ ಸಾರ್ತಾರೆ. ಓಕೆ. ಕೊನೆಯದಾಗಿ ತಮ್ಮ ಬದುಕುಗಳನ್ನು ದೇವ್ರಿಗೋಸ್ಕರ ಪಣವಾಗಿಡ್ತಾರೆ. ಬದುಕಿದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ಬದುಕಿದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ಯಾರು ಹೇಳಿದ್ದಾರೆ? ಪೌಲನು, ಅಪೊಸ್ತಲರು ಹಾಗೇನೇ ಬದುಕಿದ್ದಾರೆ. ನಾವು ಬದುಕಿದರೆ ದೇವ್ರಿಗೋಸ್ಕರ ಬದುಕ್ತೀವಿ. ನಾವು ಬದುಕಿದರೆ ದೇವ್ರಿಗೋಸ್ಕರ, ಸತ್ತರು ಕೂಡ ದೇವ್ರಿಗೋಸ್ಕರ. ಊಟ ಮಾಡಿದ್ರು ದೇವ್ರಿಗೋಸ್ಕರ ಊಟ ಮಾಡ್ತೀವಿ. ನಾವು ಆರೋಗ್ಯವಾಗಿರಬೇಕು, ಸೇವೆಗೋಸ್ಕರ ಊಟ ಮಾಡ್ತೀವಿ, ದೇವ್ರಿಗೋಸ್ಕರ ಊಟ ಮಾಡ್ತೀವಿ, ದೇವ್ರಿಗೋಸ್ಕರ ನಿದ್ದೆ ಮಾಡ್ತೀವಿ, ದೇವ್ರಿಗೋಸ್ಕರನೇ ನಾವೆಲ್ಲ. ಈ ದಿನಗಳಲ್ಲಿ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ ಹೇಗೆ ಇದ್ದಾರಂತ ನೋಡುವಾಗ, ಹಣದಗೋಸ್ಕರ, ಹೆಣ್ಣಿನಗೋಸ್ಕರ, ಅಧಿಕಾರದಗೋಸ್ಕರ, ಉದ್ಯೋಗದಗೋಸ್ಕರ ದೇವರನ್ನು ನಂಬಿಕೊಂಡು ಬದುಕ್ತಾ ಇರ್ತಾರೆ. ಅದು ಸರಿಯಾದ ನಂಬಿಕೆ ಅಲ್ಲ. ಅವರು ಸರಿಯಾದ ಭಕ್ತರೂ ಅಲ್ಲ. ಮೂಢ ಭಕ್ತರು, ಬುದ್ಧಿ ಇಲ್ಲದ ಭಕ್ತರು, ಬುದ್ಧಿ ಇಲ್ಲದ ಅವಿವೇಕಿಗಳಾದ ಭಕ್ತರು. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು, ಬುದ್ಧಿವಂತರಾಗಿರಬೇಕು. ಬುದ್ಧಿವಂತರಾಗಿ ಇದ್ದರೆ ಯೇಸು ಕ್ರಿಸ್ತರು ಬಂದಾಗ ನಮ್ಮನ್ನೆಲ್ಲರನ್ನ ಕರ್ಕೊಂಡು ಹೋಗ್ತಾನೆ ಪರಲೋಕಕ್ಕೆ. ಆವಾಗ ಬುದ್ಧಿಹೀನರಾದ ಕನ್ಯೆಯರು ಬರ್ತಾರೆ. ಏನು ಹೇಳ್ತಾರೆ ನೋಡಿ, ಏನು ಕೇಳ್ಕೊಳ್ತಾ ಇದ್ದಾರೆ ನೋಡಿ. ಒಂದು ಸಾರಿ 25ನೇ ಅಧ್ಯಾಯಕ್ಕೆ ಬನ್ನಿ. 25ನೇ ಅಧ್ಯಾಯ 25ನೇ ಅಧ್ಯಾಯ 6ನೇ ವಚನದಿಂದ. ಆದರೆ ಅರ್ಧರಾತ್ರಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ಅಂದರೆ ಯೇಸು ಕ್ರಿಸ್ತರು ಬಂದರು 2ನೇ ಆಗಮನದಲ್ಲಿ. ಬಂದಾಗ ನೀತಿವಂತರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಕಡೆ ಹೋಗಿ ಸೇರಿಕೊಳ್ತಾರೆ. ಆನಂತರ ಅನೀತಿವಂತರು ಇರ್ತಾರಲ್ಲ, ಬುದ್ಧಿ ಇಲ್ಲದವರು ಇರ್ತಾರಲ್ಲ, ಈ ಬುದ್ಧಿ ಇಲ್ಲದವ್ರ ಗತಿ ಏನಾಗುತ್ತೆ ಅಂತ ನೋಡುವಾಗ 11ನೇ ವಚನ, ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಅಂದರೆ ಬುದ್ಧಿ ಇಲ್ಲದ ಲೋಕದಗೋಸ್ಕರ ತವಕಪಟ್ಟಂಥ ಬುದ್ಧಿ ಇಲ್ಲದ ಕನ್ಯೆಯರು, ಬುದ್ಧಿ ಇಲ್ಲದ ಭಕ್ತರು, ಬುದ್ಧಿ ಇಲ್ಲದ ಸಭೆಯವರು. ಸಭೆಯಲ್ಲಿ 2 ಗುಂಪಿರುತ್ತೆ. ಬುದ್ಧಿವಂತರಾದಂಥ ಗುಂಪಿರುತ್ತೆ, ಬುದ್ಧಿ ಇಲ್ಲದವರಾದಂಥ ಗುಂಪಿರುತ್ತೆ. ಬುದ್ಧಿವಂತರೇನಾಗ್ತಾರಂತ ನೋಡುವಾಗ ಎತ್ತಲ್ಪಡ್ತಾರೆ, ಬುದ್ಧಿಹೀನರಾದಂಥ ಕ್ರೈಸ್ತರೇನಾಗ್ತಾರಂತ ನೋಡುವಾಗ ಬಿಡಲ್ಪಡ್ತಾರೆ. ಬಿಡಲ್ಪಟ್ಟವ್ರ ಬಗ್ಗೆ ಇಲ್ಲಿ ನೋಡಿ ಗಮನಿಸಿರಿ. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಅಂದರೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದು ಕೂಡ ಇನ್ನೊಂದು ಮಾತನ್ನು ಕೂಡ ನೋಡೋಣ. ಅದೇ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ, ಸ್ವಾಮಿ ಸ್ವಾಮಿ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಿದ್ದೇವಲ್ವಾ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಿದ್ದೀವಲ್ವಾ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದೀವಲ್ವಾ ಎಂದು ಆ ದಿನದಲ್ಲಿ ಎಷ್ಟೋ ಜನರು ಹೇಳುತ್ತಾರೆ. ಆವಾಗ ಯೇಸು ಪ್ರಭು ಹೇಳುವಂಥ ಮಾತೇನಂತ ನೋಡುವಾಗ ಪ್ರಿಯರ ದೇವರು, ಆ ದಿನ ಎಷ್ಟೋ ಜನರು ನನಗೆ ಹೇಳುವರು, ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರಿತು ಕಾಣೆನು.
ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳುವೆನು. ಅಂದರೆ ನೀತಿವಂತರಾಗಿರುವಂಥ ಎಲ್ಲ ಗುಂಪಿರುತ್ತೆ, ಪರಲೋಕಕ್ಕೆ ಹೋಗೋದಕ್ಕೆ ಸಿದ್ಧವಾಗಿದೆ. ಅದೇ ಪ್ರಕಾರ ಅನೀತಿವಂತರಾದಂಥ ಇನ್ನೊಂದು ಬುದ್ಧಿ ಇಲ್ಲದಂಥ ಕನ್ಯಕೆಯರ ಗುಂಪು ಬಂದು ಬಾಯಿ ಬಡ್ಕೊಳ್ತಾರೆ, ಪ್ರಭುವೇ ಪ್ರಭುವೇ ನಿಮ್ಮನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ, ನಿಮ್ಮನ್ನು ಸುವಾರ್ತೆ ಮಾಡಿ ನಿಮ್ಮನ್ನು ಕುರಿತು ನಾವು ಪ್ರಕಟಣೆ ಮಾಡಿದ್ದೀವಿ, ನಿಮ್ಮ ಹೆಸರಿನಲ್ಲಿ ದೆವ್ವಗಳನ್ನು ಬಿಡಿಸಿದ್ದೀವಿ. ಟಚ್ ಅಂದರೆ ಬಿಡಿಸಿದ್ದೀವಿ ನಾವು. ಎಷ್ಟೋ ಮಂದಿ ಬಿದ್ದೋಗಿದ್ದಾರೆ ಗೊತ್ತಾ ಪ್ರಭುವೇ, ಟಚ್ ಅಂದರೆ ಬಿದ್ದೋಗ್ಬಿಟ್ಟಿದ್ದಾರೆ ಪ್ರಭುವೇ, ಎಷ್ಟೋ ಕೂಗಾಡಿದ್ದೀವಿ, ದೆವ್ವಗಳನ್ನು ಬಿಡಿಸಿದ್ದೀವಿ ಅಂದಾಗ ಇವರೆಲ್ಲರನ್ನು ನೋಡಿ ಪ್ರಭು ಹೇಳುವಂಥ ಮಾತು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ. ನಾನು ಏನು ಹೇಳಿದ್ದೀನಿ, ನನ್ನ ತಂದೆಯ ಚಿತ್ತದಂತೆ ನಡಿಬೇಕಂದ್ರೆ ನಾನು ಏನು ಅಪ್ಪಣೆ ಕೊಟ್ಟಿದ್ದೀನೋ ಅದರ ಪ್ರಕಾರ ನಡೆಯೋದು ಬಿಟ್ಟು ಈ ಟಚ್ ಅಂತ ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ರು? ಇವರೆಲ್ಲರೂ ಯಾರಪ್ಪ ಅಂತ ನೋಡುವಾಗ ಏನ್ರಿ, ಸುಳ್ಳು ಬೋಧಕರು ಪ್ರಿಯರೇ, ಸುಳ್ಳು ಬೋಧಕರು, ವಾಕ್ಯಕ್ಕೆ ಭಿನ್ನವಾದ ಬೋಧಕರು. ಟಚ್ ಅಂದರೆ ಬೆಳೆಸ್ತಾ ಇದ್ದಾರಲ್ಲ, ಬೆಳೆಸುವಂಥವ್ರು ಇದ್ದಾರೆ ನೋಡಿ, ಇವರೆಲ್ಲರೂ ಕೂಡ ವಾಕ್ಯಕ್ಕೆ ಭಿನ್ನವಾದ ಬೋಧಕರು. ಬೆಳೆಸಬಾರ್ದು ಆ ಥರ. ನಿಜವಾಗ್ಲೂ ನಿಲ್ಲಲ್ಲಿ ಪವರ್ ಇದ್ದರೆ ಕುಂಟರನ್ನು ಕುರುಡರನ್ನು ಎಬ್ಬಿಸು ನೋಡೋಣ. ನಿಜವಾಗ್ಲೂ ದೇವರ ವರ ಇದ್ದೀರಿ. ಈಗಿನ ಕಾಲದಲ್ಲಿ ವರಗಳು ನಿಂತೋಗಿದೆ. ದೇವರ ವರಗಳು ನಿಂತೋಗಿದೆ. ದೇವರು ವರಗಳನ್ನು ನಿಲ್ಲಿಸಿದ್ದಾನೆ. ಗೊತ್ತಿಲ್ಲ, ಮೂಢರಿಗೆ ಗೊತ್ತಿಲ್ಲ ರೀ. ಎಲ್ಲರಿಗೂ ಏನಪ್ಪ ಅಂದರೆ ಕೆಲವು ವಚನಗಳನ್ನು ನಂಬಿಕೊಂಡು ಕುಳಿತುಕೊಂಡಿದ್ದಾರೆ ಮೂಢರು, ಬುದ್ಧಿಹೀನರು. 1ನೇ ಶತಮಾನದಲ್ಲಿ ಅಪೋಸ್ತಲರಿಗೆ ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಎಲ್ಲಿ ತನಕ ನಡೆದಿದೆ ಅಂತ ನೋಡುವಾಗ ದೇವರ ಗ್ರಂಥವು ಸಂಪೂರ್ಣವಾಗಿ ಬರೆಸೋ ತನಕ ಕೊಟ್ಟಿದ್ದರು, ಆಮೇಲೆ ಅದನ್ನು ನಿಲ್ಲಿಸಿದ್ದಾರೆ. 1ನೇ ಶತಮಾನದಲ್ಲಿದ್ದಂಥ ವರಗಳಿತ್ತಲ್ಲ, ಅದು ನಿಲ್ಲಿಸಿದ್ದಾರೆ. ಈಗಿನ ಕಾಲದಲ್ಲಿ ಆ ವರಗಳಿಲ್ಲ ರೀ. ಈಗಿನ ಕಾಲದಲ್ಲಿ ಇಲ್ಲ ಪ್ರಿಯರೇ, ಈಗಿನ ಕಾಲದಲ್ಲಿ ನಿಲ್ಲಿಸಿದ್ದಾರೆ. ಆ ವರಗಳು ಇದೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಬುದ್ಧಿಹೀನರಾದಂಥ ಕನ್ಯೆಯರು, ಬುದ್ಧಿಹೀನರು, ಅವಿವೇಕಿಗಳು. ವಾಕ್ಯದ ಮೂಲಕ ಸರಿಪಡಿಸಿಕೊಂಡು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಭಯ ಭಕ್ತಿಯಿಂದ ನಡ್ಕೊಂಡ್ರೆ ರಕ್ಷಣೆ ಹೊಂದುತ್ತಾರೆ. ಅದೇ ಪ್ರಕಾರ ಆ ಸಭೆಯಲ್ಲಿದ್ದವರು ಕೂಡ ರಕ್ಷಣೆ ಹೊಂದುತ್ತಾರೆ. ಇಲ್ಲದೆ ಹೋದರೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತಾರೆ. ಇದು ಖಂಡಿತವಾದಂಥ ಆಜ್ಞೆ ಪ್ರಿಯರ ದೇವರ ಮಕ್ಕಳಿರ, ಖಂಡಿತವಾದದ್ದು. ಯಾಕೆಂದರೆ ಕೊನೆಯ ದಿನದಲ್ಲಿ ಇದ್ದೀವಲ್ವ, ಈ ಕೊನೆಯ ದಿನದಲ್ಲಿ ಇದ್ದಂಥ ನಾವು ಬುದ್ಧಿವಂತೆಯರಾದ ಕನ್ಯೆಯರಾಗಿದ್ದೀವ ಅಥವಾ ಬುದ್ಧಿ ಇಲ್ಲದವರಾದ ಕನ್ಯೆಯರಾಗಿದ್ದೀವ? ಬುದ್ಧಿವಂತರಾದರೆ ಏನು ಮಾಡ್ತಾರೆ ಅಂದರೆ ಅಲಂಕರಣ ಮಾಡ್ಕೊಳ್ತಾರೆ. ಅಂದರೆ ನಿಜವಾದ ಭಕ್ತರು ವಾಕ್ಯದ ಮೂಲಕ ಅಂದರೆ ಪ್ರೀತಿ, ಪ್ರೇಮ, ಸಮಾಧಾನ, ಸಾತ್ವಿಕತ್ವ, ನೆಮ್ಮದಿ, ಸಂತೋಷ ಇವೆಲ್ಲವೂ ಕೂಡ ಧರಿಸ್ಕೊಳ್ತಾರೆ. ಮೂಢಭಕ್ತರು ಏನಪ್ಪ ಅಂತ ನೋಡುವಾಗ ಶರೀರ ಕೋರಿಕೆಗಳನ್ನು ಧರಿಸ್ಕೊಳ್ತಾರೆ. ಶರೀರಕ್ಕೆ ಸಂಬಂಧಪಟ್ಟ ಕೋರಿಕೆಗಳು ಅಂದರೆ ಕಣ್ಣಿನ ಆಸೆ ತುಂಬಿಕೊಳ್ತಾರೆ, ಶರೀರ ಆಸೆ ತುಂಬಿಕೊಳ್ತಾರೆ, ಹಣದ ಆಸೆಯನ್ನು ತುಂಬಿಕೊಳ್ತಾರೆ. ಇವೆಲ್ಲ ತುಂಬಿಕೊಂಡು ಟೋಟಲ್ ವಿರುದ್ಧವಾಗಿ ನಡ್ಕೊಂಡು ಯೇಸು ಕ್ರಿಸ್ತರು ಬಂದಾಗ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಅದಕ್ಕೆ ನೀವು ಬುದ್ಧಿವಂತರಾದ ಕನ್ಯಕೆಯರಾಗಿದ್ದೀರಾ, ಬುದ್ಧಿವಂತರಾದಂಥ ಭಕ್ತರಾಗಿದ್ದೀರಾ ಅಥವಾ ಬುದ್ಧಿ ಇಲ್ಲದ ಭಕ್ತರಾಗಿದ್ದೀರಾ? ಬುದ್ಧಿವಂತರಾದರೆ ದೇವ್ರಿಗೋಸ್ಕರ ಪ್ರಯಾಸ ಪಡು, ದೇವರ ವಾಕ್ಯವನ್ನು ಸಾರು, ದೇವರ ವಾಕ್ಯವನ್ನು ಕಲ್ತುಕೋ, ದೇವ್ರಿಗೋಸ್ಕರ ಪ್ರಯಾಸ ಪಡು, ಸುವಾರ್ತೆ ಮಾಡು, ನಿನ್ನ ಹೊಟ್ಟೆಗೋಸ್ಕರ ಸಂಪಾದನೆ ಮಾಡಿಕೊಂಡು ಸುವಾರ್ತೆ ಮಾಡು, ಇನ್ನೊಬ್ಬರನ್ನ ಕಾಪಾಡಿದರೆ ಇನ್ನೊಬ್ಬರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿದರೆ ನಿನಗೆ ಸ್ವರ್ಗ ಇದೆ. ಇಲ್ಲದೆ ಹೋದರೆ ಬೆಂಕಿ ಕೊಂಡ ಇದೆ. ಎಲ್ಲಿಗೆ ಹೋಗೋದಕ್ಕೆ ರೆಡಿ ಇದ್ದೀರಾ? ನಿತ್ಯ ಲೋಕವನ್ನು ಪಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಥವಾ ನಿತ್ಯ ಬೆಂಕಿಯ ಕೊಂಡಕ್ಕೆ ಹೋಗೋದಕ್ಕೆ ರೆಡಿ ಇದ್ದೀರಾ? ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಕೊನೆಯದಾಗಿ ಇನ್ನೊಂದು ವಚನವನ್ನು ಓದಿ ನಾನು ಮುಗಿಸ್ತೀನಿ ಪ್ರೇಯರೆ. ಅದೇ ತೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16
ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲೇ ಇರುವೆವು. ಸದಾಕಾಲ ಇರುತ್ತೇವೆ. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸ್ರಿ, ಎಚ್ಚರಿಕೆ ಹೇಳ್ಕೊಡ್ರಿ, ಸಮಾಧಾನ ಪಡಿಸ್ಕೊಡ್ರಿ. ಆಮೇಲೆ ನೋಡಿ 5ನೇ ವಚನ, ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಅಂದರೆ ಕಳ್ಳನು ಬರುವಂತೆ ಬರ್ತಾನಂದರೆ ಕಳ್ಳನು ಹೇಳಿ ಬರಲ್ಲ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ನಿಮಗೆ ಹೇಳಿ ಬರಲ್ಲ. ಕಳ್ಳನು ಹೇಳಿ ಬರ್ತಾನ, ಏನಪ್ಪ ನಿಮ್ಮ ಮನೆಗೆ ಕಳ್ಳತನ ಮಾಡೋದಕ್ಕೆ ಬರ್ತೀನಿ, ಅದಕ್ಕೆ ನೀವು ಹೊರಗಡೆ ಹೋಗ್ಬಿಡಿ, ನಾನು ಕಳ್ಳತನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬರ್ತಾನ? ಕಳ್ಳತನ ಮಾಡೋದಕ್ಕೆ ಬರ್ತೀನಂತ ಹೇಳಿ ಬರ್ತಾನ ಅಥವಾ ನೆನಸದ ಗಳಿಗೆಯಲ್ಲಿ ಬರ್ತಾನ? ನೆನಸದ ಗಳಿಗೆಯಲ್ಲಿ ಕಳ್ಳರು ಬರ್ತಾರೆ. ಅದೇ ಪ್ರಕಾರ ಯೇಸು ಪ್ರಭು ಕೂಡ ನಾವು ನೆನಸದ ಗಳಿಗೆಯಲ್ಲಿ ಬರ್ತಾರಂತ ಹೇಳಿದ್ದಾರೆ ವಿನಃ ರಹಸ್ಯವಾಗಿ ಬರ್ತೀನಂತ ಹೇಳಿಲ್ಲ. ನೆನಸದ ಗಳಿಗೆಯಲ್ಲಿ ಬರ್ತೀನಂತ ಹೇಳಿದ್ದಾರೆ. ನೆನಸದ ಗಳಿಗೆಯಲ್ಲಿ ಅಂದರೆ ನೀವು ನೆನಸದ ಗಳಿಗೆಯಲ್ಲಿ ಪ್ರಭು ಬರ್ತಾರೆ. ಬಂದಾಗ ನೀವು ಭಕ್ತಿಯಲ್ಲಿರಬೇಕು. ಆತನ ಯಾವಾಗ ಬರ್ತಾನೋ ಗೊತ್ತಿಲ್ಲ, ಆ ಬರುವಂಥ ಗಳಿಗೆ, ಆ ಬರುವಂಥ ಸಮಯ ಗೊತ್ತಿಲ್ಲ. ವಾದ್ದರಿಂದ ನೀವು ಹೇಗಿರ್ತೀರಾ? ಬುದ್ಧಿವಂತೆಯರಾಗಿರುವಂಥ ಕನ್ಯೆಯರಾಗಿರಬೇಕು. 3ನೇ ವಚನ, ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನ ಬರುವ ಪ್ರಕಾರ ಬರುವುದು. ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ನೀವೆಲ್ಲರೂ ಬೆಳಕಿನವರು, ಹಗಲಿನವರು ಆದಿರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿರಲಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ. ಅಂದರೆ ಪ್ರಭು ಬರೋದಕ್ಕೆ ಸಮಯ ಹತ್ತಿರವಾಗಿದೆ. ಆದ್ದರಿಂದ ನೀವು ಸಿದ್ಧರಾಗಿರಿ, ವಾಕ್ಯದ ಮೂಲಕ ಸಿದ್ಧರಾಗಿರಿ, ನಂಬಿಕೆಯಿಂದ ಇರಿ, ಭಕ್ತಿಯಿಂದ ಇರಿ, ಪ್ರೀತಿಯಿಂದ ಇರಿ, ಕರುಣೆ, ದಯೆ, ಉಪಕಾರ ಇವೆಲ್ಲ ನೀವು ಮಾಡೋರಾಗಿರಬೇಕು. ಅವೆಲ್ಲ ಇರಬೇಕು. ಅವೆಲ್ಲರೂ ಯಾರು ಮಾಡ್ತಾರೆ? ಬುದ್ಧಿವಂತೆಯರು. ಬುದ್ಧಿ ಇಲ್ಲದವ್ರು ಏನು ಮಾಡ್ತಾರೆ? ತಿಂದು ಮತ್ತಿನಲ್ಲಿರ್ತಾರೆ. ಮತ್ತಿನಲ್ಲಿದ್ದವರು ಆಕಸ್ಮಿಕವಾಗಿ ನಾಶನವನ್ನು ತಂದುಕೊಳ್ತಾರೆ. ಯೇಸು ಕ್ರಿಸ್ತರು 2ನೇ ಆಗಮನ ಬರೋದಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ನಾವು ಕೂಡ ದೇವ್ರಿಗೋಸ್ಕರ ಸಿದ್ಧರಾಗಬೇಕೆಂದರೆ ವಾಕ್ಯದ ಮೂಲಕ ಸಿದ್ಧರಾಗಬೇಕು. ದೇವರ ವಾಕ್ಯವನ್ನು ಕಲಿತ್ಕೊಂಡು ಭಕ್ತಿಯಿಂದ ನಡಿಬೇಕು. ದೇವರ ಸೇವೆ ಮಾಡಿ ಈ ಜೀವಿತ ಕಾಲ ಮುಗಿಸ್ಕೊಂಡು ಹೋಗಬೇಕು ಪ್ರಿಯರೇ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸೋಣ ಪ್ರಿಯರೇ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಬುದ್ಧಿವಂತೆಯರಾದ ಕನ್ಯೆಯರು, ಬುದ್ಧಿ ಇಲ್ಲದವರಾದ ಕನ್ಯೆಯರು ಯಾರು ಎಂಬುವಂಥ ವಿಷಯವನ್ನು ವಾಕ್ಯದ ಮೂಲಕ ತಿಳಿಸ್ಕೊಟ್ಟಿದ್ದೀನಿ ತಂದೆ. ಕನ್ಯೆಯರು ಅಂದರೆ ಭಕ್ತರು, ಸಭೆ. ಟೋಟಲ್ ಪ್ರಪಂಚ ದೇಶದಲ್ಲಿ ನೋಡುವಾಗ 350 ಕೋಟಿಯಿಂದ 400 ಕೋಟಿಯವರೆಗೆ ಕ್ರೈಸ್ತರೆಂದು ಕರೆಯಲ್ಪಡ್ತಾ ಇದ್ದಾರೆ. ಅದರಲ್ಲಿ ನಿಜವಾದ ಭಕ್ತರು ಸ್ವಲ್ಪ ಮಂದಿ ಮಾತ್ರ. ಅನೇಕರು ಮೂಢಭಕ್ತರಾಗೇ ಕಾಣ್ತಾ ಇದ್ದಾರೆ ತಂದೆ. ಎಲ್ಲರನ್ನು ನೀವು ಕನಿಕರಿಸ್ತಾ ಇದ್ದೀರಾ, ಕಾಪಾಡ್ತಾ ಇದ್ದೀರಾ, ಕೃಪೆ ತೋರಿಸ್ತಾ ಇದ್ದೀರಾ. ಬದಲಾಗರಿ ಎಂದು ಸೇವಕರ ಮೂಲಕ ಸುವಾರ್ತೆಯನ್ನು ತಲುಪಿಸ್ತಾ ಇದ್ದೀರಾ ತಂದೆ. ಆದರೆ ಎಷ್ಟು ಮಂದಿ ಬದಲಾಗ್ತಾ ಇದ್ದಾರೋ ಗೊತ್ತಿಲ್ಲ ತಂದೆ. ತಂದೆಯ ದೇವರೇ, ನಿಮ್ಮ ಮಕ್ಕಳಾಗಿರುವಂಥ ನಾವು ತಂದೆ ಯಥಾರ್ಥವಾಗಿ ಜೀವಿಸೋದಕ್ಕೆ ನಮ್ಮೆಲ್ಲರಿಗೆ ಸಹಾಯ ಮಾಡಿ. ನಾವು ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ
ಟೋಟಲಿ ಕರ್ನಾಟಕದಲ್ಲಿದ್ದಂಥ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ. ಅದೇ ಪ್ರಕಾರ ವಿದೇಶಿಯಲ್ಲಿ ಕೂಡ, ಬೇರೆ ದೇಶಗಳಲ್ಲಿ ಕೂಡ ನಿಮ್ಮ ವಾಕ್ಯಗಳನ್ನು ಕಲಿತುಕೊಂಡು ಭಕ್ತಿಯಿಂದ ಜೀವಿಸುವಂಥ ನಿಮ್ಮ ಮಕ್ಕಳಿದ್ದಾರೆ ತಂದೆ, ಅವರನ್ನು ಕೂಡ ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ. ಆಮೇನ್.